ಪ್ರಾರ್ಥನೆ ಗಂಗರಾಜ್ ನಾಯಕ್. ನನ್ನ ಹೃದಯಾಂತರಾಳದಿಂದ ನಿನ್ನನ್ನು ಪ್ರಾರ್ಥಿಸುವೆ. ನನ್ನ ಜೀವನದಲ್ಲಿ ಬರುವ ಸುಖ ದುಃಖ ಇವೆರಡನ್ನೂ ಒಳ್ಳೆಯ ಭಾವನೆಗಳಿಂದ ಅನುಭವಿಸುವ ಶಕ್ತಿ ಕೊಡು. ನನ್ನ ಪ್ರೀತಿಯು ಇತರರ ಸೇವೆಯಲ್ಲಿ ಫಲಭರಿತವಾಗುವಂತೆ ನನ್ನನ್ನು ಬಲಪಡಿಸು. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದ ಇರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿಸಿದೆ. ಸದಸ್ಯರಿಗೂ ಹಾಗೂ ಲೈನರ್ಸ್ ಬಂಧುಗಳಿಗೂ ಎಲ್ರಿಗೂ ನಾನು ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ದಿನಾಂಕ 21/5/2024ರಂದು ಮೇ ತಿಂಗಳ ವಾರ್ಷಿಕ ಸಭೆಯು ಅಧ್ಯಕ್ಷರಾದಂತಹ ಪ್ರಸಾದ್ ಕೋಟೆಯವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನೆರವೇರಿತು. ಪ್ರಾರ್ಥನೆಯನ್ನು ದೇವಪ್ಪ ಪೂಜಾರಿಯವರು ಪ್ರಸ್ತುತಪಡಿಸಿದ್ದಾರೆ. ಧ್ವಜವಂದನೆಯನ್ನು ಗಣೇಶ್ ಅವರು ನೆರವೇರಿಸಿದರು. ಅಧ್ಯಕ್ಷರು ಸ್ವಾಗತಿಸಿದ ಬಳಿಕ ಕಾರ್ಯದರ್ಶಿ ವರದಿಯನ್ನು ಸಭೆ ಮುಂದಿಟ್ಟರು. ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದ ನಮ್ಮ ಕ್ಲಬ್ಬಿನ ಕ್ರಿಯಾಶೀಲ ಸದಸ್ಯರಾಗಿದ್ದ ರವಿಶಂಕರ್ ಸೋಮಯ್ಯಜಿಯವರ ದಿವ್ಯಾತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮವನ್ನು ಡಾಕ್ಟರ್ ಶ್ಯಾಮ್ ಭಟ್ ನೆರವೇರಿಸಿದರು. 24-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಸಂಪೂರ್ಣ ಮಾಹಿತಿಯನ್ನು ಉಮೇಶ್ ಆಚಾರ್ಯರವರು ಸಭೆಗೆ ತಿಳಿಸಿದರು. ಸಂಕ್ಷಿಪ್ತ ಮಾಹಿತಿಯನ್ನು ಉಮೇಶ್ ಆಚಾರ್ಯರವರು ಸಭೆಗೆ ತಿಳಿಸಿದರು. ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದಾರೆ. ನಿಯೋಜಿತ ಅಧ್ಯಕ್ಷರಾದಂತಹ ಲಯನ್ ರಾಧಾಕೃಷ್ಣ ಬಂಟ್ವಾಳರವರು ಮುಂದಿನ ವರ್ಷದ ಸೇವಾ ಕಾರ್ಯಕ್ರಮಗಳು ಮತ್ತು ಆಡಳಿತದ ಬಗ್ಗೆ ಚುಟುಕಾಗಿ ತನ್ನ ಅನಿಸಿಕೆಗಳನ್ನು ಹಂಚಿಕೊಂಡರು. ಹಾಗೂ 2/6/2024ರಂದು ಆಯೋಜಿಸಲ್ಪಡುವ ಕ್ಲಬ್ ಪಿಕ್ನಿಕ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಹುಟ್ಟುಹಬ್ಬ ಮತ್ತು ಮದುವೆ ದಿನ ಸೈಕಲ್ಗಳನ್ನು ನಮ್ಮ ಕ್ಲಬ್ಬಿನ ಸದಸ್ಯ ದೇವಪ್ಪ ಪೂಜಾರಿಯವರ ಮೂಲಕ ಹಸ್ತಾಂತರಿಸಿ ಕಳುಹಿಸಿಕೊಡಲಾಯಿತು. ಕೊನೆಗೆ ಕಾರ್ಯದರ್ಶಿ ಸುನೀಲ್ ಬಿ ಅವರು ಧನ್ಯವಾದ ಸಂದರ್ಭದಲ್ಲಿ ಲಯನ್ ಮತ್ತು ಲಿಯೋ ಸದಸ್ಯರು ಸೇರಿ ಒಟ್ಟು 42 ಸದಸ್ಯರುಗಳು ಭಾಗವಹಿಸಿದ್ದ ನಮ್ಮೆಲ್ಲ ಲಯನ್ ಬಂಧುಗಳಿಗೆ ಆ ದಿನ ಅವಿಸ್ಮರಣೀಯ ದಿನವಾಯಿತು ಎಂದು ತಿಳಿಸಲು ನಾನು ಸಂತೋಷಪಡುತ್ತಿದ್ದೇನೆ. ನಾವೆಲ್ಲರೂ ಖುಷಿಪಟ್ಟಿದ್ದೇವೆ. ವಿಶೇಷವಾಗಿ ರಚಿಸಲ್ಪಟ್ಟಿದ್ದ 4 ತಂಡಗಳ ಪೈಕಿ ತಪೋಧನ್ ಶೆಟ್ಟಿ, ಉಮೇಶ್ ಮತ್ತು ಸುನೀಲ್ ರವರ ತಂಡದ ಎಲ್ಲ 3 ತಂಡಗಳ ಪೈಕಿ ತಪೋಧನ್ ಶೆಟ್ಟಿ, ಉಮೇಶ್ ಮತ್ತು ಸುನೀಲ್ ರವರ ತಂಡದ ಎಲ್ಲ ಸದಸ್ಯರುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದರೂ ವಿವಿಧ ವಿಭಾಗಗಳ ಸ್ಪರ್ಧೆಗಳಲ್ಲಿ ಪ್ರಶಸ್ತಿಯನ್ನು ಗಳಿಸಿದ್ದರೂ ಕೂಡ ಕೆಲವು ಅಂಕಗಳ ಅಂತರದಲ್ಲಿ ಶ್ರೀನಿವಾಸ್ ಪೂಜಾರಿ ಮತ್ತು ದಿವ್ಯಾ ವಸಂತ್ ಶೆಟ್ಟಿಯವರ ತಂಡದವರು ಓವರಾಲ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡರು. ಹಿರಿಯ ಸದಸ್ಯರುಗಳಾದ ಶಿವಾನಂದ ಬಾಳಿಗರವರು ಮತ್ತು ಮಧುರಾಜ್ ಕಮ್ಮಾಡಿಯವರು ತೀರ್ಪುಗಾರರಾಗಿ ನಿಷ್ಪಕ್ಷಪಾತವಾಗಿ ತೀರ್ಪು ನೀಡಿದ್ದಾರೆ. ಹಾಗೂ ಸಂದೀಪಣ್ಣನವರು ಮೈಕ್ ಮತ್ತು ಸೌಂಡ್ ವ್ಯವಸ್ಥೆಯನ್ನು ಅಚ್ಚುಕಟ್ಟವಾಗಿ ನೆರವೇರಿಸಿಕೊಟ್ಟಿದ್ದರು. ಹಾಗೂ ಮೈಕಿನ ವ್ಯವಸ್ಥೆಯನ್ನು ಉಮೇಶ್ ಆಚಾರ್ಯರು ತಿಳಿಸಿಕೊಟ್ಟಿದ್ದರು. ಛಾಯಾಚಿತ್ರಗ್ರಾಹಕ ಕಿರಣ್ ರವರು ಪ್ರವಾಸದುದ್ದಕ್ಕೂ ಸುಂದರ ಕ್ಷಣಗಳನ್ನು ಸೆರೆ ಹಿಡಿಯುವುದರಲ್ಲಿ ತಲ್ಲೀನರಾಗಿದ್ದರೆ ಲಿಯೋ ಪುಟಾಣಿಗಳವರು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಖುಷಿಪಟ್ಟರು. ಈ ಪ್ರವಾಸಕ್ಕಾಗಿಯೇ ಪೂರ್ವ ಅಧ್ಯಕ್ಷ ಶಿವಾನಂದ ಬಾಳಿಗರ್ ಅವರ ಮಗಳಾದ ಶ್ವೇತಾ ಬಾಳಿಗ ಮತ್ತು ಅವರ ಮಗು ದುಬೈಯಿಂದ ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದು ಆಲೋಚನೆ ವಿಶೇಷವಾಗಿತ್ತು. ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಸುಧಾಕರಾಚಾರ್ಯ ಆ್ಯಂಡ್ ಫ್ಯಾಮಿಲಿ, ಸುಮಾ ಸುನೀಲ್ ಮತ್ತು ಮಕ್ಕಳಾದ ಸ್ಫಟಿಕಾ, ಲಿಯೋ, ಪೂರ್ವಿ, ಸಮನ್ಯು ಮೊದಲಾದವರು ಪ್ರತಿಕ್ಷಣ ಲಯನ್ಸ್ ಕ್ಲಬ್ ಬಂಟ್ವಾಳದ ವಾಟ್ಸಪ್ ಗ್ರೂಪ್ನಲ್ಲಿ ಪ್ರಸಾರವಾಗುತ್ತಿದ್ದ ಫೋಟೋಗಳನ್ನು ನೋಡಿ ಆಸೆಪಟ್ಟು ಆ ಬಳಿಕ ಪ್ರಯಾಣದಲ್ಲಿ ಸೇರಿಕೊಂಡದ್ದು. ಇವೆಲ್ಲ ಲಯನ್ ಕುಟುಂಬದ
ಕೊನೆಯ ಹಂತದಲ್ಲಿ ನಾವಿದ್ದು ಇದ್ದೇವೆ. ಹಾಗೆ ಈ ವರ್ಷದ ಡ್ಯಾನ್ಸ್ ಬಂಡವಾಳ ನಡೆದುಕೊಂಡು ಬಂದಂತಹ ಹಾದಿಯನ್ನು ಒಂದು ಕರೆಕ್ಷನ್ ಹಿಂದಿರುಗಿ ನೋಡಿದಾಗ ನಿರಂತರ ಸೇವಾ ಕಾರ್ಯಕ್ರಮಗಳು ಈ ವರ್ಷದುದ್ದಕ್ಕೂ ನಡೀತಾ ಬಂದಿದೆ. ಬಹುಶಃ ಇದಕ್ಕೆ ಅಧ್ಯಕ್ಷರ ತಂಡ ಹಾಗೂ ಕಾರ್ಯದರ್ಶಿ ಹಾಗೂ ಖಜಾನ್ಸಿಯವರ ನಿರಂತರ ಬೆಂಬಲ ಇದಕ್ಕೆ ಕಾರಣ ಇರ್ಬೋದಂತ ನನಗೆ ಅನಿಸ್ತಾ ಇದೆ. ಹಾಗೆ ತಮ್ಮ ಕೆಲಸಗಳ ಒತ್ತಡಗಳ ನಡುವೆ ಕೂಡ ಕಾರ್ಯದರ್ಶಿ ಹಾಗೂ ಖಜಾನ್ಸಿಯವನ್ನ ಮುನ್ನಡೆಸುವವರು ಹೊಸ ಅಧ್ಯಕ್ಷರು. ಆ ಹೊಸ ಅಧ್ಯಕ್ಷರು ಅನೇಕ ನಮ್ಮ ಕ್ಲಬ್ ಅನ್ನು ಇನ್ನಷ್ಟು ಉತ್ತುಂಗಕ್ಕೇರಿಸುವಂತಹ ಕನಸನ್ನ ಹೊತ್ತುಕೊಂಡು ಬಂದಿದ್ದಾರೆ. ನಮ್ಮ ಅಧ್ಯಕ್ಷರಾದಂತಹ ರಾಧಾಕೃಷ್ಣ ಬಂಟ್ವಾಳ ಮತ್ತು ಅವರ ತಂಡದ ವಿವರಗಳನ್ನು ನಾನೀಗ ನಿಮ್ಮೆಲ್ಲರೂ ನೀಡಿದ್ದೇನೆ. ಅಧ್ಯಕ್ಷರಾಗಿ 2024-25ನೇ ಸಾಲಿನ ಅಧ್ಯಕ್ಷರಾಗಿ ರಾಧಾಕೃಷ್ಣ ಬಂಟ್ವಾಳ ಅವರು ಆಯ್ಕೆಯಾಗಿದ್ದಾರೆ. ದಯವಿಟ್ಟು ಎದುರಿಗೆ ಬರಬೇಕು. 24-25ನೇ ಸಾಲಿನ ಕಾರ್ಯದರ್ಶಿಯಾಗಿ ದೇವಿಕಾ ದಾಮೋದರ್ ಅವರು ಆಯ್ಕೆಯಾಗಿದ್ದಾರೆ. ಅವರು ಕೂಡ ದಯವಿಟ್ಟು ಎದುರಿಗೆ ಬರಬೇಕು. ಜೊತೆ ಕಾರ್ಯದರ್ಶಿಯಾಗಿ ವಸಂತಿ ಎನ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಹಾಗೆ ಖಜಾಂಚಿಯಾಗಿ ಈ ವರ್ಷ ನಮ್ಮ ಲೆಕ್ಕಪತ್ರವನ್ನು ನೀಡುವವರು ದೇವಪ್ಪ ಪೂಜಾರಿ ಅವರು, ನಮ್ಮ ಹೊಸ ಸದಸ್ಯರು ಕೂಡ ಅವರು ನಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ನಿರಂತರವಾಗಿ ಭಾಗವಹಿಸುತ್ತಿದ್ದರು. ಹಾಗೆ ಜೊತೆ ಖಜಾಂಚಿಯಾಗಿ ರವಿ ರೈ ಅವರಿದ್ದಾರೆ. ಪ್ರಶಾಂತ್ ಕೋಟ್ಯಾನ್ MJF. ಹಾಗೆ ಫಸ್ಟ್ ವೈಸ್ ಪ್ರೆಸಿಡೆಂಟ್ ರೋಹಿತ್ ಸ್ವಯಂ ಆಯ್ಕೆಯಾಗಿದ್ದಾರೆ. ಹಾಗೂ ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಚಿತ್ರಾಜೆ ಗಿಡಬಡಿದ್ದಾರೆ. ಡ್ಯಾನ್ಸ್ ಕ್ಲಬ್ಬಿನ 53ನೇ ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಒಬ್ಬ ಮಹಿಳಾ ಅಧ್ಯಕ್ಷರು ನಮ್ಮ ಕ್ಲಬ್ಬನ್ನು ಮುಂದಿನ ವರ್ಷದಲ್ಲಿ ಮುನ್ನಡೆಸುತ್ತಿದ್ದಾರೆ. ಹಾಗೆ ಥರ್ಡ್ ವೈಸ್ ಪ್ರೆಸಿಡೆಂಟ್ ಸುನೀಲ್ ಬಿ ಅಪೂರ್ವ. ಕ್ಲಬ್ ಮೆಂಟರ್ ವಸಂತ್ ಕುಮಾರ್ ಶೆಟ್ಟಿ PFJF. LCF ಕೋಆರ್ಡಿನೇಟರ್ ಸುಧಾಕರ್ ಆಚಾರ್ಯ PMJF ಡೈಮಂಡ್ 8 ಅವರಾಗಿದ್ದಾರೆ. ಹಾಗೆ ಕ್ಲಬ್ ಸರ್ವಿಸ್ ಚೇರ್ಪರ್ಸನ್ ಉಮೇಶ್ ಆಚಾರ್ಯ. ಕ್ಲಬ್ ಮಾರ್ಕೆಟಿಂಗ್ ಅಂಡ್ ಕಮ್ಯುನಿಕೇಶನ್ ತಪೋಧನ್ ಶೆಟ್ಟಿ. ಮೆಂಬರ್ಶಿಪ್ ಚೇರ್ಪರ್ಸನ್ ಶ್ರೀನಿವಾಸ್ ಪೂಜಾರಿ ಮೆಲ್ಕರ್ MJF. ಎಡಿಟರ್ ದಾಮೋದರ್ BM MJF. ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಡಾಕ್ಟರ್ ಧೀರಜ್ B. ಕ್ರಿಸ್ಟಿಯನ್ ರಾಘವೇಂದ್ರ ಕಾರನ್. ಲಯನ್ ನೇಮರ್ B ಸತ್ಯನಾರಾಯಣ ರಾವ್. ಹಾಗೂ ನಿರ್ದೇಶಕರಾಗಿ ಪೀಟರ್ ಜಿಲಿ ರಾಡ್ರಿಗಸ್ MJF. ವಿಕ್ಟರ್ ವಾಟರ್ ನರಣ MJF. ಲೋಕನಾಥ್ ಶೆಟ್ಟಿ MJF. ಸಂಜೀವ್ B ಶೆಟ್ಟಿ MJF. ಹಾಗೆ B ಶಿವಾನಂದ್ ಬಾಳಿಗ MJF. ಮಧ್ವರಾಜ್ B ಕಲ್ಮಣ್. ಡೊನಾಲ್ಡ್ ಬಂಟ್ವಾಳ. ಆಂಡ್ರಿ ಪಿರೇರಾ. ಜಯಂತ್ ಶೆಟ್ಟಿ. ಲಕ್ಷ್ಮಣ್ ಕುಲಾಲಾಕರ್ ರೈ. ಜಗದೀಶ್ ಕೆ ಎಡಪಡಿತಾಯ. ಕೃಷ್ಣ ಶ್ಯಾಮ್. ಹಾಗೂ ಆನರರಿ ಅಡ್ವೈಸರ್ ಆಗಿ ಡಾಕ್ಟರ್ B ವಸಂತ್ ಬಾಳಿಗ ಲೈಫ್ ಮೆಂಬರ್ ಆಗಿ ಅವರು ಇದ್ದಾರೆ. ಡಾಕ್ಟರ್ B ಶ್ಯಾಮ್ ಭಟ್. ಡಾಕ್ಟರ್ N ಕರುಣಾಕರ್ ಶೆಟ್ಟಿ. N ಸತೀಶ್ ಕುಡುವ ಹಾಗೂ ಡಾಕ್ಟರ್ N ಗಂಗಾಧರ್. ಅಡ್ವೈಸರ್ ಆಗಿ G ಮೊಹಮ್ಮದ್ ಅನೀಫ್. BH ಉದಯ ಪೈ. ಪುಷ್ಪರಾಜ್ ಶೆಟ್ಟಿ. ಫಿಲಿಕ್ಸ್ ರೇಗೋ. ಉಮೇಶ್ ಸಾಲಿಯನ್. ಗಣೇಶ್ ಪ್ರಸಾದ್. ಓಮಯ್ಯ ಕೆ ಜೆ ಕೋಟ್ಯಾನ್. ಡಾಕ್ಟರ್ ಮುಕುಂದ ಪ್ರಭು. ಮಾಧವ್ ನಾರ್ಲ. ಸಂದೀಪ್ ಕುಮಾರ್.
ಇಂದ್ರೇಶ್ ಬಿ, ಜಗದೀಶ್ ಡಿಎಸ್, ಕೇಶವಾಚಾರ್ಯ, ಕಿರಣ್ ಕುಮಾರ್, ಬೃಂದಾ ಎಸ್ ಕುಡುವ, ಡಾಕ್ಟರ್ ದಿವ್ಯಾ ಬಿ ಶೆಟ್ಟಿ. ಹೊಸ ತಂಡಕ್ಕೆ ನಾನು ಶುಭವನ್ನು ಹಾರೈಸಿ ನಾನು ಈ ವರ್ಷ ಬಹಳ ಯಶಸ್ವಿಯಾಗಿ ಈ ಸಂಸ್ಥೆಯನ್ನು ಮುನ್ನಡೆಸಿದಂತಹ ಮಧ್ಯದಲ್ಲಿ ಈ GSTಯ ಒಂದು ಅವಾಂತರದಿಂದ ಅವರಿಗೂ ಸ್ವಲ್ಪ ಕಷ್ಟ ಆಯಿತು ಮಧ್ಯದಲ್ಲಿ, ಆದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕರಿಸಿ ಸಂಸ್ಥೆಯನ್ನು ಬಹಳ ಯಶಸ್ವಿಯಾಗಿ ಮುನ್ನಡೆಸಿದಂತಹ ನಮ್ಮ ಅಧ್ಯಕ್ಷರಿಗೆ ನಾನು ನಿಯೋಜಿತ ಅಧ್ಯಕ್ಷ ನೆಲೆಯಲ್ಲಿ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರೊಂದಿಗೆ ಜೊತೆಯಾಗಿ ಎಲ್ಲ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸುತ್ತಾ ವರ್ಷವಿಡೀ ಅಧ್ಯಕ್ಷರಿಗೂ ಹೊರೆಯಾಗದಂತೆ ಸಂಸ್ಥೆಗೂ ಎಲ್ಲಿ ಕೂಡ ಚ್ಯುತಿ ಬಾರದ ರೀತಿಯಲ್ಲಿ ಬಹಳ ಜಾಗರೂಕತೆಯಿಂದ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದಂತಹ ಕಾರ್ಯದರ್ಶಿ ಸುನಿಲ್ ಬಿ ಹಾಗೂ ಕೇಶವಣ್ಣ ಅವರು ಕೂಡ ಆಧಾರದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ವರ್ಷಕ್ಕೆ ಅವಕಾಶವನ್ನು ನೀವು ಕಲ್ಪಿಸಿದ್ದೀರಿ. ಇವತ್ತು ನಿಜವಾಗಿಯೂ ಬಹಳ ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಒಂದು ಸಂತೋಷ, ಸಮಾಧಾನ, ಸಂಭ್ರಮ. ಯಾಕಂತ ಹೇಳಿದ್ರೆ ಬಹಳ ಅಪರೂಪದಲ್ಲಿ ಒಂದು ದೊಡ್ಡ ಸಂಖ್ಯೆಯ ಒಂದು ಸಮೂಹ ಲಯನ್ಸಿನ ಸಭಾಂಗಣದಲ್ಲಿ ನಾವು ಸೇರಿದ್ದೇವೆ. ಇದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ. ಬಹುಶಃ ಮುಂದಿನ ದಿನಗಳಲ್ಲಿ ಪ್ರತಿ ಸಭೆಯಲ್ಲಿ ಕೂಡ ಇಂಥ ಸಭಾಸದರನ್ನು ನಾನು ಈ ಕಾರ್ಯಕ್ರಮದಲ್ಲಿ ಮುಂದಿನ ದಿನದಲ್ಲಿ ನಾನು ನಿರೀಕ್ಷಿಸ್ತೇನೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದೇನೋ ದುರಂಕಾರದ ಮಾತು ಅಂತಲ್ಲ. ಜಿಲ್ಲೆಯಲ್ಲಿ ನಿರಂತರವಾಗಿ ಕಾರ್ಯಕ್ರಮ ಸಂಘಟಿಸುವುದಕ್ಕೆ ಪ್ರಯತ್ನಿಸ್ತೇನೆ. ಯಾಕಂದ್ರೆ ನಾನು ಮೊದಲಾಗಿ ಹೇಳ್ತಾ ಇದ್ದೇನೆ, ನನಗೆ ಬರುವಾಗಲೇ ಜಗದೀಶ್ ಸರ್ ಹೇಳಿದ್ರು, ತುಳ್ಳಡಪ್ಪನಿ ಪ್ರೈವೇಟ್ ಕಂಪನಿ ಹೆಚ್ಚ ಮ್ಯಾನೇಜ್ ಮಾಡಬೇಕು ಅಂತ. ನಿಜವಾಗಿ ಕೂಡ ಇದೊಂದು ರೀತಿಯ ಸವಾಲು ಖಂಡಿತ ಇದೆ. ಯಾಕಂದ್ರೆ ನಂದೂರಲ್ಲಿ ಇವತ್ತು ಕೂಡ ಹೇಳಿದ್ರೆ ಅರ್ಧ ಗಂಟೆ ನಂದೂರಲ್ಲಿ ಬಾಕಾಯ್ತು, ಅದಕ್ಕೆ 1 ಗಂಟೆ ಮೊದಲೇ ಹೊರಡಬೇಕಂತ. ಖಂಡಿತವಾಗಿಯೂ ಅದಕ್ಕೆ ನಾನು ಬದ್ಧನಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಒಂದು ವೇಳೆ ನಾವು ಖಾಸಗಿ ಕಂಪನಿಯಲ್ಲಿ ಇರುವುದರಿಂದ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಇದ್ರೆ ತಾವುಗಳು ಸಹಕರಿಸಬೇಕು. ಖಂಡಿತವಾಗಿ ಅದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ಆದರೂ ಏನಾದರೂ ಸ್ವಲ್ಪ ದಿನಾಂಕಗಳ ಬದಲಾವಣೆ ಇದ್ದಲ್ಲಿ ತಾವುಗಳು ನನ್ನೊಂದಿಗೆ ಸಹಕರಿಸ್ತೀರಿ ಅನ್ನುವಂತಹ ವಿಶ್ವಾಸದೊಂದಿಗೆ ನೀವೆಲ್ಲರೂ ವರ್ಷವಿಡೀ ಖಂಡಿತವಾಗಿ ಜೊತೆಯಾಗಿ ಸಹಕರಿಸ್ತೀರಿ. ಇಡೀ ವರ್ಷದಲ್ಲಿ ಕಾರ್ಯಕ್ರಮವನ್ನು ಸಂಘಟಿಸೋದಕ್ಕೆ ಪ್ರಯತ್ನಿಸ್ತೇನೆ. ಜಿಲ್ಲೆಯಲ್ಲಿ ಯಾವ ರೀತಿಯ ಸ್ಥಾನ ಬರ್ತದೆ ಅನ್ನೋದು ಗೊತ್ತಿಲ್ಲ, ಆದರೆ ಒಂದಂತೂ ವಿಶ್ವಾಸ ಇದೆ. ಒಂದು ಆ ತಂಡವನ್ನು ಎಲ್ಲರನ್ನು ಪ್ರೀತಿಯಿಂದ ಎಲ್ಲರನ್ನು ಮನಸ್ಸನ್ನು ಗೆಲ್ಲಬೇಕು ಅನ್ನುವಂತಹ ಒಂದು ಆಶೆ ನನ್ನಲ್ಲಿದೆ. ಖಂಡಿತವಾಗಿ ನೀವೆಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸ್ತೀರಿ ಎನ್ನುವಂತಹ ಒಂದು ಆಶಾಭಾವನೆಯೊಂದಿಗೆ ಜೂನ್ 30ನೇ ತಾರೀಕು ಈಗಾಗಲೇ ದಿನ ನಿಗದಿಯಾಗಿದೆ. ಆಮಂತ್ರಣ ಪತ್ರ ವಾಟ್ಸಪ್ ಅಲ್ಲಿ ಈಗಾಗಲೇ ಪೋಸ್ಟ್ ಮಾಡಿದ್ದೇವೆ, ಕೆಲವರಿಗೆ ನೀಡಿದ್ದೇವೆ, ಇನ್ನು ಕೆಲವರಿಗೆ ಮುಖತ ಭೇಟಿ ಕೊಡಬೇಕೆನ್ನುವಂತ ಒಂದು ಆಶಯದಲ್ಲಿ ನಾನಿದ್ದೇನೆ. ಖಂಡಿತವಾಗಿಯೂ ಪ್ರಯತ್ನಿಸ್ತೇನೆ. ಎಲ್ಲರೂ ಕೂಡ ಈ ಒಂದು ಪದಗ್ರಹಣ ಸಮಾರಂಭದಲ್ಲಿ ಜೊತೆಯಾಗಬೇಕು. ವರ್ಷವಿಡೀ ವಿಶೇಷವಾಗಿ ಕಾರ್ಯದರ್ಶಿಗಳು ಪರಿಷ್ಕೃತ ಹೇಳಿದ್ರ ದಿವಸಿನ ಹೇಳಬೇಕಿರ್ತದೆ. ಯಾಕಂದ್ರೆ ಮೊನ್ನೆ BODಯಲ್ಲಿ ಒಂದು ಅನಿವಾರ್ಯವಾಗಿ ಈ ವರ್ಷ GST ನಾವು ಅಪ್ಲೈ ಮಾಡಿರೋದ್ರಿಂದ ಸುಮಾರು 1,700 ಹೆಚ್ಚು ಕಮ್ಮಿ 2,000 ರೂಪಾಯಿಯನ್ನು ನಾವು ಅನಿವಾರ್ಯವಾಗಿ ಎಲ್ಲರಿಂದ ನಾವು ತಗೊಳ್ಳೇಬೇಕಾದಂತಹ ಒಂದು ಸಂದರ್ಭ. ಹಾಗಾಗಿ ಅದಕ್ಕೆ ಹೆಚ್ಚುವರಿಯಾಗಿ 1,000 ರೂಪಾಯಿ ಎಕ್ಸ್ಟ್ರಾ ಒಂದು ಸರ್ವಿಸ್ ಹಾಗೂ ಹೋಸ್ಟ್ ಮುಖಾಂತರ 1,000 ರೂಪಾಯಿ ಎಕ್ಸ್ಟ್ರಾ, ಒಟ್ಟು 10 13,000 ರೂಪಾಯಿಗೆ ನಾವು ಏರಿಸಿದೆವು. ಹಾಗೆ ಲೇಡಿ ಲೈನ್ಸ್ಗೆ ಕೂಡ 1,000 ರೂಪಾಯಿ ಎಕ್ಸ್ಟ್ರಾ, ಮೊದಲು 3,000 ಕೊಡ್ತಾ ಇದ್ರು, ಈಗ 4,000 ಅಂತ ನಾವು BODಯಲ್ಲಿ ನಿರ್ಮಾಣಿಸಿದ್ದೀವಿ. ಖಂಡಿತವಾಗಿ ಎಲ್ಲರಿಗೂ ಕೂಡ ಇದಕ್ಕೆ ಸಹಕರಿಸ್ತೀರಿ, ಸ್ಪಂದಿಸ್ತೀರಿ. ಯಾವುದೇ ರೀತಿಯ ಈವರೆಗೆ ಎಲ್ಲಿ ಕೂಡ ಈ ಬಗ್ಗೆ ಅಪಸ್ವರ ಬಂದಿಲ್ಲ, ಎಲ್ಲರೂ ಕೂಡ ಸಮರ್ಥಿಸಿದ್ದೀರಿ ಅನ್ನುವಂತಹ ಒಂದು ವಿಶ್ವಾಸದೊಂದಿಗೆ. ಯಾಕಂದ್ರೆ ಇದು ಅನಿವಾರ್ಯ. ಯಾಕಂದ್ರೆ ಈ ಸಂದರ್ಭದಲ್ಲಿ ಆ ಸಂಸ್ಥೆ ನಡೆಸುವುದಕ್ಕೆ ಬೇರೆ ಒತ್ತಡಗಳು. ಲಯನಸ್ ಅವರನ್ನು ಗೌರವಿಸಿದ್ದೇನೆ. ಆ ವಿವರವನ್ನು ನಮ್ಮ ಲಯನಸ್ ಸುಷ್ಮಾ ಅವರು ತಿಳಿಸ್ತಾರೆ.
ಲಯನ್ಸ್ ಸುಮಾಸುನಿ, ಲಯನ್ಸ್ ದೇವಿಕಾ ದಾಮೋದರ್, ಲಯನ್ಸ್ ಚಿತ್ರ ಎಡಪಡಿನಾಯ, ಲಯನ್ಸ್ ಶರ್ಮಿಳಾ ಸುಧಾಕರ್, ಲಯನ್ ಗೀತಾ ಕೇಶೇಕರ್, ಲಯನ್ ಪ್ರತಿಭಾ ಲಯನ್ ಜಯಂತಿ ಪ್ರಭು, ಲಯನ್ ಸಪ್ನ ಬಾಣಿಯ, ಧನ್ಯವಾದಗಳು. ಎರಡನೇದಾಗಿ ಮನುಷ್ಯ ಯಾವುದು ದೊಡ್ಡವನಲ್ಲ, ಯಾವ ವ್ಯಕ್ತಿಯು ಪರಿಪೂರ್ಣ ಎಂದು ಹೇಳಲು ಸಾಧ್ಯವೇ ಇಲ್ಲ. ಮನುಷ್ಯ ಜೀವನಕ್ಕೆ ಒಂದು ಸಂಘಟನೆ ಬೇಕು. ನಾವು ಇನ್ನೊಬ್ಬರ ಕಷ್ಟಪಟ್ಟದಲ್ಲಿ ಪಾಲ್ಗೊಂಡಾಗ ನಮ್ಮ ಕಷ್ಟವು ದೂರ ಹೋಗ್ತದೆ. ನಾವು ಸ್ವಲ್ಪ ಮಟ್ಟಿಗೆ ನಾನು ಸೇವಾ ಚಟುವಟಿಕೆ ಮಾಡಿದಂಥ ತೃಪ್ತಿ ನನಗಿದೆ. ಬಂಧುಗಳೇ, ಹಿರಿಯ ಲಯನ್ಸ್ ಬಂಧುಗಳ ಸಲಹೆ ಸೂಚನೆಯಂತೆ ಎಲ್ಲ ಆತ್ಮೀಯ ಸದಸ್ಯರ ಸಹಕಾರದಲ್ಲಿ ನಾನು ಇವತ್ತು ಒಂದು ವರ್ಷದಲ್ಲಿ ಅನೇಕ ಸೇವಾ ಚಟುವಟಿಕೆಗಳು ಮಾಡುತ್ತಾ ಒಂದು ತೃಪ್ತಿಯನ್ನು ಪಡ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಎಲ್ಲ ಸಹಕಾರ ಇಲ್ಲದೆ ಇವತ್ತು ನಮ್ಮ ಕೆಲಸ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರು ನಾವು ಮನೆಗೆ ಹೋದಾಗ ನಮ್ಮನ್ನು ಒಳ್ಳೆಯ ರೀತಿ ಗೌರವಿಸಿದ್ದೀರಿ, ಸರ್ಕಾರ ನೀಡಿದ್ದೀರಿ. ನಾವು ಸ್ಟಾರ್ಟಿಂಗ್ ನಾವು ನಿಮ್ಮ ಹೊರಗಡೆಗೆ ಬಂದು ನಾನು ನಿಮಗೆ ಮತಗಳಾಗಿ ನಾನು ಮನೆಗೆ ಬಂದು ನೆಕ್ಸ್ಟ್ ಮನೆಯಲ್ಲಿ ಬಂದು ನೀಡಿದ್ದೇನೆ. ಎಲ್ಲರೂ ನಮಗೆ ಒಳ್ಳೆಯ ರೀತಿ ಸಹಕಾರ ನೀಡಿದರು. ಹೀಗೆ ಬಂದು ತೆಗೆದುಕೊಳ್ಳಬೇಕಾಗಿ ನಾನು ನಿಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡ್ತೇನೆ. ಮೊದಲನಾಗಿ ನಮ್ಮ ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ ಇವರು ನಮಗೆ ನಮ್ಮೊಟ್ಟಿಗೆ ಸೇರಿದ್ದಾರೆ. ಕಾರ್ಯದರ್ಶಿ ಸುನೀಲ್ ಪಿ ಅವರು ಹಾಗೂ ಕೋಶಾಧಿಕಾರಿಗೆ ನಾನು ಸದಾ ಮೊಮೆಂಟ್ ನೀಡ್ತೇನೆ. ಮೊದಲಾಗಿ ಅವರು ತುಂಬಾ ಸೇವಕರಿಗೆ ನಮಗೆ ಧನ ಸಹಾಯ ನೀಡಿದ್ದಾರೆ. ನಾನು ಒಂದಕ್ಕೆ ನಾನು ಸತೀಶ್ ಕುಮಾರ್ ನಮ್ಮ ಅವರು ಬಂದಿಲ್ಲ ಅಂತ ಕಾಣುತ್ತೆ. ಸುಧಾಕರ್ ಆಚಾರ್ಯ ಅವರು ನಮ್ಮ ಈ ಸಲ ಎಂಜಿಆರ್ ಪುತ್ರ ನೀಡಿದ್ದಾರೆ. ಡಿಸ್ಟಿಕ್ಗೆ ಅನೇಕ ಸೇವಾ ನೀಡಿದ್ದಾರೆ, ಧನ ಸಹಾಯ ನೀಡಿದ್ದಾರೆ. ನಮ್ಮ ಕ್ಲಬ್ಗೆ ಅನೇಕ ಪಾಯಿಂಟ್ ಬರುವಲ್ಲಿ ಅವರು ನನ್ನ ಪಾತ್ರವನ್ನು ವಹಿಸಿದ್ದಾರೆ. ನಾನು ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ.
ಮುಂದಕ್ಕೆ ನಮ್ಮ IPP ಉಮೇಶ್ ಆಚಾರ್ಯ ಅವರು ಕೂಡ ನಮಗೆ 15,000 ತನಕ ಧನಸಹಾಯ ನೀಡಿದ್ದಾರೆ. ಎಲ್ಲ ಸೇವಕರಿಗೆ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದಗಳು. ಮತ್ತೆ ನಮ್ಮ ಇನ್ನೊಬ್ಬರು ಸದಸ್ಯರು ಬರಲಿಲ್ಲ. ಅವರು ನಮ್ಮ ಗಣೇಶ್ ಪ್ರಸಾದ್ ಅವರು ಕೂಡ ನಮಗೆ ತುಂಬ ಧನಸಹಾಯ ನೀಡಿದ್ದಾರೆ. ಡಾಕ್ಟರ್ ಶ್ಯಾಮ್ ಅವರು ನಮ್ಮ ಹಿರಿಯ ಸದಸ್ಯರು, ಚಾರ್ಟರ್ಡ್ ಸದಸ್ಯರು, ಅವರು ನಮ್ಮ ಸಣ್ಣ ಕಾರ್ಯಕ್ರಮ ಧನಸಹಾಯ ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದ. ಹಿರಿಯ ಸದಸ್ಯರು ನಮ್ಮ ಗೋಪಾಲ ಶೆಟ್ಟಿ ಅವರು, ನಮ್ಮ ಚಂದಿಗೇರಿ ಪರಮೇಶ್ವರ ದೇವಸ್ಥಾನದ ಆಡಳಿತ ಮಂತ್ರಿಗಳು, ನಮ್ಮ ಸದಸ್ಯರು ನಮಗೆ ತುಂಬಾ ಸಹಕಾರ ನೀಡಿದ್ದಾರೆ. ಅವರಿಗೆ ನಾನು ಧನ್ಯವಾದ. ನಮ್ಮ ಕುಟುಂಬದ ಮುಖ್ಯಸ್ಥರು ಸೋಮಯ್ಯಕೋಟೆ ಅವರು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಅವರು ನಮ್ಮ ಅಜ್ಜರಾಗಿ ಕುಟುಂಬದ ಅಧ್ಯಕ್ಷರು ನಮ್ಮ ದೇವಪ್ಪ ಪೂಜಾರಿ ಅವರು ನಮ್ಮ ಡ್ಯಾನ್ಸ್ ಕೋಶಾಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ, ಧನಸಹಾಯ ನೀಡಿದ್ದಾರೆ. ಅವರಿಗೂ ಧನ್ಯವಾದಗಳು. ಮುಂದಕ್ಕೆ ನಮ್ಮ ರಾಮಕೃಷ್ಣ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಧನಸಹಾಯ ನೀಡಿದ್ದಾರೆ. ನಮ್ಮ ಮನೆಗೆ ಹೋದರೆ ತುಂಬಾ ಉದ್ಧಾರ ಮಾಡ್ತಾ ಇದ್ರು. ಅವರಿಗೂ ಕೂಡ ಧನ್ಯವಾದಗಳು. ಇನ್ನೊಬ್ಬರು ಬಹಳ ಆತ್ಮೀಯರು, ನಮ್ಮ ಸತ್ಯ ಅಂತ ನಾವು ಕರೆಯೋದು. ಅವರು ನಮಗೆ ಬಹಳ ಸಹಕಾರ ನೀಡಿದ್ದಾರೆ. ಅವರ ಸಹಕಾರವನ್ನು ಎಲ್ಲರ ಸಹ ನಾನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅವರಿಗೂ ಧನ್ಯವಾದ. ಆಕ್ಟಿವ್ ನಮ್ಮ ತಪೋದೇವ ಶೆಟ್ಟಿ ಅವರು ಎಲ್ಲ ಕ್ರಿಕೆಟ್ ಎಲ್ಲ ಪಂದ್ಯಾಟಗಳಲ್ಲಿ ನಮಗೆ ಭಾಗವಹಿಸಿದ್ದಾರೆ. ನಮಗೆ ಕೆಲವು ಪಾಯಿಂಟ್ಗಳನ್ನು ಅವರು ತಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳು. ಸರ್ವಿಸ್ ಚೇರ್ಪರ್ಸನ್ ಅಂತ ಪುಷ್ಪರಾಜ್ ಶೆಟ್ಟಿ ಅವರು ಯಾವುದೇ ಕಾರ್ಯಕ್ರಮ ಕರೆಯಲಿ ಅವರು ಬರುವುದಿಲ್ಲ ಅಂತ ಇಲ್ಲ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ನಾನು ಧನ್ಯವಾದ. ನಮ್ಮ ಉದ್ಯಮಿಗಳು ಉಮೇಶ್ ಸಾಲಿನ್ ಅವರು ಈಗಾಗಲೇ ಬಂದಿದ್ದಾರೆ, ತುಂಬಾ ಸಹಕಾರ ನೀಡಿದ್ದಾರೆ. ಧನ್ಯವಾದ ಉಮೇಶ್ ಸಾಲಿನ್ ಅವರು. ಹಾಗೂ ನಮ್ಮ ಇನ್ನೊಬ್ಬರು ಲಕ್ಷ್ಮಣ್ ಕುಲಾಲ್ ಎಲ್ಲ ಸೇವಕರಿಗೆ ಭಾಗವಹಿಸಿದ್ದಾರೆ, ಧನಸಹಾಯ ನೀಡಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳು. ಮತ್ತೆ ನಮ್ಮ ಜರ್ಸಿ ಜನೋತ್ ಭಂಡಾರಿ ಅವರು ನಮ್ಮ ಎಲ್ಲ ಸೇವಕರಿಗೆ ನಮಗೆ ಸಹಕಾರ ನೀಡಿದ್ದಾರೆ, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳು. ನೀವು ವೇದಿಕೆ ಕರೀತೇನೆ, ನೀವು ಬಂದಿಲ್ಲ, ವೇದಿಕೆ ನಮ್ಮ ಮುಂದಿನ ನಿಯೋಜಿತ ಅಧ್ಯಕ್ಷರು ರಾಧಾಕೃಷ್ಣ ಮಂಡಲ್ ಅವರು
ಅನೇಕ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ನಾನು ಅಂದರೆ ವಸತಿ ನಾಯಕರಾಗಿ ಅವರು ಗೌರವಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಹೆನ್ರಿ ಪ್ರೇರ್ ಅವರು ಅನೇಕ ಸೇವಕರಿಗೆ ನಮಗೆ ಸಹಕಾರ ನೀಡಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು. ಮುಂದಕ್ಕೆ ನಮ್ಮ ಯುವ ಸದಸ್ಯರು ವಾಲ್ಟರ್ ಮೇಳನು ಎಲ್ಲ ಸೇವಕರಿಗೆ ಭಾಗವಹಿಸಿದ್ದಾರೆ. ಗೋಷ್ಠಿಗೆ ಅವರು ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳು. ನಮ್ಮ ಪ್ರಸಾರ ಸಮಿತಿಯ ಯೂಟ್ಯೂಬ್ ಅಲ್ಲಿ ನಮ್ಮ ಅನೇಕ ಪ್ರಸಾರ ಮಾಡಿದಂತಹ ಸೇವಕರಿಗೆ ಭಾಗವಹಿಸಿದಂತಹ ನಮ್ಮ ಹಿರಿಯ ಸದಸ್ಯರು ವಿಜಯ ರೋಡಿಕರ್ಸ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಡಿಸ್ಟ್ರಿಕ್ಟ್ನ ನಾಯಕರಾಗಿ ಮೂಡಿಬರಲಿ ಅಂತ ಜಗತ್ ಶ್ರೀಮಠದೇವರು ನಮ್ಮ ಸಣ್ಣ ಕಾಣಿಕೆಯನ್ನು ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದ್ದಾರೆ. ಅವರು ನಮ್ಮ ಸಣ್ಣ ಕಾಣಿಕೆಯನ್ನು ಸಿಗಲು ಮಾಡುತ್ತಾ ಅವರಿಗೆ ಧನ್ಯವಾದಗಳು. ಅನೇಕ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಧನ ಸಹಾಯ ನೀಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. ಇನ್ನೊಬ್ಬರು ನಮ್ಮ ಸಂದೀಪ್ ಇವರು ನಮಗೆ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಸೇವಕರಿಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳು. ನಮ್ಮ ಇನ್ನೊಬ್ಬರು ಸದಸ್ಯರು ರಮೇಶ್ ಸಾಗರ್ ಅವರು ಯಾವಾಗಲೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅನೇಕ ಕಾರ್ಯಕ್ರಮದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಕೂಡ ನಾವು ರಮೇಶ್ ಸಾಗರ್ ಗುರುಪ್ರಭಾ. ನಮ್ಮ ಇನ್ನೊಬ್ಬರು ಸದಸ್ಯರು ನಮಗೆ ಒಂದು ಕಣ್ಣಿನ ಶಿಬಿರ, ರಕ್ತದಾನ ಶಿಬಿರಕ್ಕೆ ಒಂದು ನಡೆಸಿಕೊಟ್ಟಂತಹ ಧೀರದೇವಿ ಅವರು ಅವರೇ ನನ್ನ ಮುತುವರ್ಜಿಯಲ್ಲಿ ರಕ್ತದಾನ ಶಿಬಿರ ಮಾಡಿ ನಮ್ಮನ್ನು ಆಹ್ವಾನ ಮಾಡಿ ಒಳ್ಳೆ ನಮಗೆ ಒಂದು ಪಾಯಿಂಟ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದ. ಇನ್ನೊಬ್ಬರು ಸದಸ್ಯ ರಾಘವೇಂದ್ರ ಅಂತವರು ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಗೆ ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು. ಇನ್ನೊಬ್ಬರು ಆಕ್ಟಿವ್ ಮೆಂಬರ್ ನಮ್ಮ ಹೊಸ ಮೆಂಬರ್ ರವಿರಾಜ್ ಅವರು, ಇವರು ಹೋಸ್ಟ್ ನೀಡಿದ್ದಾರೆ. ಅನೇಕ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಇವರಿಗೂ ಧನ್ಯವಾದಗಳು. ಇನ್ನೊಬ್ಬರು ನಮ್ಮ ರೋಹಿತಾಕ್ಷ ಬಂಗ, ನಮ್ಮ ಜೀವನ ಪ್ರತಿನಿಧಿಯಾಗಿ ನಮ್ಮೊಟ್ಟಿಗೆ ಯಾವಾಗಲೂ ಅವರು ಇದ್ದು ನಮ್ಗೆ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುಂದಿನ ಅವರು ಅಧ್ಯಕ್ಷರು ಇದ್ದಾರೆ. ಹಾಗಾಗಿ ಅವರಿಗೆ ನಾನು ಧನ್ಯವಾದ. ನಮ್ಮ ಹಿರಿಯ ಸದಸ್ಯರು ಯಾವಾಗಲೂ ನಮಗೆ ಬೈಕೊಳ್ತಿರುವಂತ ನನ್ನ ಭಟ್ರು ಅವರು ನಮಗೆ ಬಹಳ ಆತ್ಮೀಯರು. ಬೈತಾ ಇದ್ದಾರೆ ಅವರು ಎಲ್ಲ ರೀತಿಯಲ್ಲಿ ಸಹಕಾರ ಕೆಲವು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ಧನ್ಯವಾದಗಳು.
ಉಮೇಶ್ ಆಚಾರ್ಯ ಪೋಷಕರಾಗಿ ಕೆಲಸ ಮಾಡಿದಂತಹ ಜಗದೀಶ್ BS ಅವರು ತುಂಬಾ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದಾರೆ, ಧನಸಹಾಯ ನೀಡಿದ್ದಾರೆ, ಅವರಿಗೆ ನಾವು ಓಟ್ ನೀಡಿದ್ದಾರೆ. ಅವರಿಗೆ ಧನ್ಯವಾದ. ಸ್ವಲ್ಪ ಬಿಟ್ಟೋಗಿದ್ದವರು ನಮ್ಮ ಸಂಜಯ್ ಶೆಟ್ಟಿ, ಜಯಂತ್ ಶೆಟ್ಟಿ ಅವರು ನಮ್ಮ ಆದ್ಯಂತಾಗಿ ನಮಗೆ ತುಂಬಾ ಸಹಕಾರ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಹಿರಿಯ ಸದಸ್ಯರು ಆತ್ಮೀಯ ಅವರಿಗೂ ನಾವು ಧನ್ಯವಾದಗಳು. ಇನ್ನೊಬ್ಬರು ನಮ್ಮ ಆತ್ಮೀಯರು ಮಾಧವ ಸಿಂಗಲ್ ಓಟ್ ನೀಡಿದ್ದಾರೆ. ನಮಗೆ ನಾವು ಹೇಳಿದ ಮಾತುಗಳು ಸಿಂಗಲ್ ಓಟ್ ನೀಡಿದ್ದಾರೆ. ಅನೇಕ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಿದ್ದಾರೆ, ಕಾರ್ಯಕ್ರಮ ಸೇವೆ ಸಹಕಾರ ನೀಡಿದ್ದಾರೆ. ಅವರಿಗೆ ನನ್ನ ಆತ್ಮೀಯವಾಗಿ ಧನ್ಯವಾದ. ಇನ್ನೊಬ್ಬರು ನಮ್ಮ ಸರ್ವಿಸ್ ಚೇರ್ಪರ್ಸನ್ ನಮ್ಮ ಎಲ್ಲ ಸೇವಕರು ಭಾಗವಹಿಸಿದಂತಹ ಸುಸ್ಮಿತಾ ಶೆಟ್ಟಿ ಅವರು, ಕೇಶವಾಚಾರ್ಯ ಅವರು ಬಂದು ನನ್ನ ಮತ್ತು ಪ್ರಮೀಳಾ ರವಿ ಅವರು ಒಟ್ಟಿಗೆ ಬರಬೇಕಾಗಿ ಇವತ್ತು ಸಹಕಾರ ನೀಡಿದ್ದಾರೆ. ಅವರನ್ನು ನನ್ನ ಮಟ್ಟಿಗೆ ಗೌರವಿಸುತ್ತೇವೆ. ಹೇಳಲಿಕ್ಕೆ ಬಯಸ್ತೇನೆ. ರಶೀದಿಯ ಅಧ್ಯಕ್ಷರಿಂದ ಪಡೆದುಕೊಂಡು ಕೇಳಿ. ಶ್ಯಾಮ್ ಭಟ್, ಲೋಕನಾಥ್ ಶೆಟ್ಟಿ, ರಮೇಶ್ ಸಾಲಿಯ, ಜಯಂತಿ ಸಂಜೀವ್ ಶೆಟ್ಟಿ, ಮುಗುಲ್ ಪ್ರಭು, ಜಯಂತಿ ಮುಗುಲ್ ಪ್ರಭು, ಸಂದೀಪ್ ಕುಮಾರ್, ಹಾಗೂ ನಮ್ಮ ಬಂಟ್ವಾಳ ಲಯನ್ಸ್ ಕ್ಲಬ್ಬಿನ 2023-24 ಸಾಲಿನ ಸೇವಾ ಕಾರ್ಯಕ್ರಮಗಳಿಗೆ ಸಹಾಯಧನ ಕೊಟ್ಟಿರುವಂತಹ ನಮ್ಮ ಗೌರವಾನ್ವಿತ ಲಯನ್ಸ್ ಸದಸ್ಯರುಗಳ ವಿವರವನ್ನು ಹೇಳುತ್ತಿದ್ದೇನೆ. ಪ್ರಶಾಂತ್ ಕೋಟೆಯನ್ನವರು ಕೊಟ್ಟಿರು ಹಾಗೂ ಮೊಹಮ್ಮದ್ ಹನೀಫ್ ಆಲಿ, ಉಮೇಶ್ ಸಾಲಿಯನ್ ಪೆಂಜನ್ ಬದೌರಿ, ಶ್ರೀನಿವಾಸ್ ಪೂಜಾರಿ, ಲಯನ್ ಸುನೀಲ್ ಬಿ ಅಪೂರ್ವ, ಲಯನ್ ಸತೀಶ್ ಕುಡ್ವಾ, ಲಯನ್ ಉಮೇಶ್ ಆಚಾರ್ಯ, ಲಯನ್ ಕೇಶವ ಆಚಾರ್ಯ, ಲಯನ್ ಸುಧಾಕರ್ ಆಚಾರ್ಯ,
and Damodar BM, and Sanjeev Shetty, and Tapodan Shetty, and Satyanarayan Rao, and Durgadas Shetty, and Ganesh Prasad, and Chandravati Sesam Kotyan. ಯಾರಾದರೂ ಬಿಟ್ಟೋಗಿದ್ದಲ್ಲಿ ರೀಜನ್ ಮೀಟಿಂಗ್ಗೆ ಸಿಂಗಲ್ ಹೋಸ್ಟ್ ಕೊಟ್ಟಿರ್ತಾರೆ. ಡೊನಾಲ್ಡ್ ಬಂಟ್ವಾಳ ಝೋನ್ ಸೋಷಿಯಲ್ಗೆ ಸಿಂಗಲ್ ಹೋಸ್ಟ್ ಕೊಟ್ಟಿರ್ತಾರೆ. ಮೊಹಮ್ಮದ್ ಹನೀಫ್ ಈದ್ ಸೆಲೆಬ್ರೇಷನ್ಗೆ ಸಿಂಗಲ್ ಹೋಸ್ಟ್ ಕೊಟ್ಟಿರ್ತಾರೆ. ಡಾಕ್ಟರ್ ಗಂಗಾಧರ್ ಗವರ್ನರ್ ವಿಸಿಟಿಗೆ, ಉದಯ್ ಪೈ ಸಿಂಗಲ್ ಹೋಸ್ಟ್, ಮಾಧವ್ ಮಾರ್ಲಾ, ಉಮೇಶ್ ಆಚಾರ್ಯ, ಗಣೇಶ್ ಸಜಿಪಾ ಹಾಗೂ ಇನ್ಸ್ಟಾಲೇಷನ್ಗೆ ಪ್ರಶಾಂತ್ ಕೋಟ್ಯಾನ್, ಸುನೀಲ್ ಬಿ, ಕೇಶವಾಚಾರ್ಯ. ದೀಪಾವಳಿ ಸೆಲೆಬ್ರೇಷನ್ ಶಿವಾನಂದ್ ಬಾಲಿಗ, ಶ್ರೀನಿವಾಸ್ ಪೂಜಾರಿ, ತಪೋದನ್ ಶೆಟ್ಟಿ. ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಹೆನ್ರಿ ಪಿರೇರಾ, ವಿಕ್ಟರ್ ವಾಲ್ಟನ್ ನೊರೋನಾ, ಡೊನಾಲ್ಡ್ ಬಂಟ್ವಾಳ, PJ ರಾಡ್ರಿಗಸ್. ರೆಗ್ಯುಲರ್ ಮೀಟಿಂಗ್ಗೆ ಕೃಷ್ಣಶ್ಯಾಮ್ ಮತ್ತು ರಮೇಶ್ ಕೋಲಾರ್, ರೋಹಿತಾ ಶುಭಂಗ, ಉಮೇಶ್ ಸಾಲ್ಯ, ರವಿ ರೈ, ಸುಜಿತ್, ಪುಷ್ಪರಾಜ್ ಶೆಟ್ಟಿ, ದೇವ ಪೂಜಾರಿ, DP ಭಟ್, ಸತ್ಯನಾರಾಯಣ ರಾವ್, ಜಗದೀಶ್ BS, ಕಿರಣ್. ರಂಗರಾಜ್ ಲಾಸ್ಟ್ ಮೀಟಿಂಗ್ ಇದ್ದು ರಂಗರಾಜ್ ನಾಯಕ್ ಮತ್ತು ಪ್ರಶಾಂತ್ ಕೋಟ್ಯಾನ್. ಸ್ಪೆಷಲ್ ಫೆಲೋಶಿಪ್ ಪೋಸ್ಟ್ ಕೊಟ್ಟವರು ಗವರ್ನರ್ ವಿಸಿಟ್ಗೆ ವಸಂತ್ ಕುಮಾರ್ ಶೆಟ್ಟಿ, ಈದ್ ಸೆಲೆಬ್ರೇಷನ್ ಶ್ರೀನಿವಾಸ್ ಪೂಜಾರಿ. ಲಾಸ್ಟ್ ಮೀಟಿಂಗ್ ಇವತ್ತಿನ ಮೀಟಿಂಗ್ ಸುಧಾಕರ್ ಆಚಾರ್ಯ. ಸ್ಪೆಷಲ್ BOD ಮೀಟಿಂಗ್ ಅಲ್ಲಿ ಸುನೀಲ್ ಬಿ, ಅಪೂರ್ವ. ಮತ್ತು ಆಟಿದ ಕೂಟಕ್ಕೆ ಕಾರ್ಯಕ್ರಮಕ್ಕೆ ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರು ಕೊಟ್ಟಿರುತ್ತಾರೆ. ತುಂಬಾ ಕಷ್ಟ ಇದೆ ನನಗೆ, ಯಾಕಂದ್ರೆ ನನಗೆ ಅನುಭವ ಇರಲಿಲ್ಲ. ಈ ಲೆಕ್ಕಾಚಾರದ ಬಗ್ಗೆ ನನಗೆ ಅನುಭವ ಇರಲಿಲ್ಲ. ಇನ್ನು ಮುಂದೆ ಟ್ರೆಜರರ್ ಆಗುವವರಿಗೆ ನನ್ನೊಂದು ಮಾತು, ನಿಮಗೆ ಅನುಭವ ಇಲ್ಲದಿದ್ರೆ ಯಾರ ಕೈಯಲ್ಲಿ ಫಸ್ಟಿಂದಲೇ ಮೊದಲಿಂದಲೇ ನೀವು ಆ ಅನುಭವವನ್ನು ಯಾರಾದ್ರೂ ನೀವು ಕಲೆಕ್ಟ್ ಮಾಡಿ. ಯಾಕಂದ್ರೆ ಇಲ್ಲದಿದ್ರೆ ಮಿಲ್ಲಲ್ಲಿ ನನ್ನ ಹಾಗೆಯೇ ಆಗ್ತದೆ. ಒಂದು ಸಣ್ಣ ಮೊಮೆಂಟ್ಸ್ ಬಗ್ಗೆ ವಿನಂತಿ ಮಾಡ್ತೇನೆ. ನಮ್ಮ ರಾಕೇಶ್ ಅವರು ನಮ್ಮ ಬಂಗಾರ ಹೋಗಿ ಕ್ಲಬ್ಬಿನ ಹೆಮ್ಮೆಯ ಸದಸ್ಯರು. ಈ ಬಾಲ್ನ ಜವಾಬ್ದಾರಿ ನೋಡ್ಕೊತಿದ್ದೆ. ಆದರೆ ಇದೀಗ ಡಬಲ್ 2 ಪಟ್ಟು ಹೆಚ್ಚು ಅಂದರೆ ಈ ಬಾಲ್ನ ವಿಸ್ತೀರ್ಣ ವೃದ್ಧಿಗೊಂಡಿದೆ. ಅದರ ಸಂಪೂರ್ಣ ಜವಾಬ್ದಾರಿ ಇವತ್ತು ಕೂಡ ನಾವು ಬಂದಾಗ ಸುನೀಲ್ ಓದ್ದಂತ ಹೇಳಿದ್ರು. ಇವತ್ತು ಮೈಕ್ನ ಸ್ಟ್ಯಾಂಡ್ ಇರ್ಬೋದು, ಇದೆಲ್ಲ ಹೊಸತರ. ಇಲ್ಲಿ ಅತ್ಯುತ್ತಮ ಒಂದು ಸಂಕೋಟೆ ಅವರ ನುಡಿ ನಮಗೆ ಕಿವಿಗೆ ಹೆಚ್ಚು ಹೇಳ್ತಿದ್ರು. ಅದೆಲ್ಲ ಸುನೀಲ್ ಅವರ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಮೂಡಿ ಬಂದಿದೆ. ನಮಗೂ ಅಭಿನಂದನೆಗಳು ಸಲ್ಲಿಸ್ತಾ, ಇನ್ನು ಕೇಶವಾಚಾರ್ಯ ಅವರೊಂದು ಮಾತು ಹೇಳಿದ್ರು. ನಾವು ಒಟ್ಟಿಗೆ, ನಾನು ಸುಧಾಕರ್, ಸಂದೀಪ್, ಕೇಶವೆಲ್ಲ ಒಟ್ಟಿಗೆ ಬೆಳೆದು ಬಂದವರು. ಅವರು ಯಾವುದೇ ಸಂಘ ಸಂಸ್ಥೆಗಳ ನಮ್ಮೊಟ್ಟಿಗೆ ಇದ್ದರೂ ಜವಾಬ್ದಾರಿ ವಹಿಸ್ಕೊಳ್ತಿರ್ಲಿಲ್ಲ. ಇಲ್ಲಿ ವಹಿಸಿದ್ದೇ ಹೆಚ್ಚು. ನಾನು ಮತ್ತೊಂದು ಮಾತು ಹೇಳ್ತಿದ್ದೆ ಅವರಿಗೆ. ಮೂವರು ಕೂಡ ತಮ್ಮ ಒಂದು ಉದ್ಯೋಗದ ಅಥವಾ ವ್ಯವಹಾರದ ನಿಮಿತ್ತ ನಮ್ಮ ಸಭೆಗಳಿಗೆ ನಾನು ನನ್ನ ಅಧ್ಯಕ್ಷನಾಗಿರುವಾಗ ಪ್ರಶಾಂತ್ ಕೋಟ್ಯಾನ್ ಕೋಶಾಧಿಕಾರಿಗಳು ಅವತ್ತು ಕೂಡ ಅವರು ತುಂಬ ತಡವಾಗಿ ಬರ್ತಿದ್ರು. ಈಗ ಮೂವರು ಕೂತ್ಕೊಂಡಿದ್ದಾರೆ. ಮೂವರು ಕೂಡ ಕಳೆದ ಸಭೆಗಳಲ್ಲಿ ಕಳೆದ ವರ್ಷಗಳಲ್ಲಿ ಸ್ವಲ್ಪ ತಡವಾಗಿ, ಅದು ಅವರ ತಪ್ಪಲ್ಲ, ಅವರ ವ್ಯವಹಾರದ ನಿಮಿತ್ತವಾಗಿ ಬರ್ತಿದ್ರು. ಆದರೆ ಒಂದು ಪ್ರೀತಿಯಿಂದ ಬರ್ತಿದ್ರು, ಯಾವುದೇ ಕಾರಣಕ್ಕೂ ತಪ್ಪಿದ್ರು. ಡೈರೆಕ್ಟ್ರಿ ನಾವು ಶ್ರೀನಿವಾಸ್ ಪೂಜಾರಿ ಅವರ ಅಧ್ಯಕ್ಷ ಅವಧಿಯಲ್ಲಿ ಒಂದು ಡೈರೆಕ್ಟ್ರಿ ಮಾಡಿದ್ದೆವು ಕ್ಲಬ್ಬಿನ.
ಡಿಸ್ಟ್ರಿಕ್ಟ್ನ ಡೈರೆಕ್ಟರ್ ಹೇಗಿರ್ತದೋ ಹಾಗೆ ರೀತಿ ಆ ಡೈರೆಕ್ಟರ್ ಕೂಡ ಬರಬೇಕು ನಿಟ್ಟಿನಲ್ಲಿ ಮಾಡಿದ್ದೆವು. ಅದರ ಮೊದಲು 12 ವರ್ಷ ಜಗದೀಶ್ ಶ್ರವಣಮಾಲಿಗರ ಟೈಮಲ್ಲಿ ಕೂಡ ಮಾಡಿದ್ದೆವು. ಇದೀಗ ಅವ್ರು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಸಂಪಾದಕನಲ್ಲಿ ಡೈರೆಕ್ಟ್ಲಿ ಪ್ರಥಮವಾಗಿ ಬರಬೇಕಂತ ಮಾಡಿದ್ದಿನಲ್ಲಿ. ಹಾಗಾಗಿ ಒಂದಷ್ಟು ಜವಾಬ್ದಾರಿ ಕೂಡ ಎಲ್ಲರಿಗೆ ಹಂಚುವ ಒಂದು ರೂಪರೇಷೆಯನ್ನು ಮಾಡಿದ್ದಾರೆ. ಹಿರಿಯರನ್ನು ಸೇರಿಕೊಂಡು ಅವರ ಸಲಹೆಯನ್ನು ಪಡ್ಕೊಂಡು ಮಾಡಲಿಕ್ಕಿದ್ದಾರೆ. ಸಂಪಾದಕನಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ, ನಾವೆಲ್ಲರೂ ಸ್ವಲ್ಪ ಕೂದಲು ಬೆಳ್ಳಗಿರ್ಬೋದು ಅಥವಾ ಪ್ರಾಯ ಕೋವಿಡ್ನಿಂದಾಗಿ ಸ್ವಲ್ಪ ಇನ್ನೂ ಜಾಸ್ತಿ ಆಗಿರ್ಬೋದು ನಮಗೆ. ಹಾಗಾಗಿ ನಿಮ್ಮ ಹೊಸತನದ ಹೊಸ ಒಂದು ಭಾವಚಿತ್ರವನ್ನು ನಮಗೆ ಕಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಜೂನ್ 1 ನಮಗೆ ಬಹಳಷ್ಟು ಒಳ್ಳೆಯ ದಿನ. ನಮ್ಮ ಲಯನ್ಸ್ ಕಡೆಯಿಂದ ನಮ್ಮ ಅಧ್ಯಕ್ಷರೇ ಅವತ್ತೇ ಹುಟ್ಟಿದವರು ಜೂನ್ 1ರಂದು. ಅದೇ ರೀತಿ ಕೋಶಾಧಿಕಾರಿ ಕೇಶವಾಚಾರ್ಯರು ಅವತ್ತೇ ಹುಟ್ಟುತ್ತಾರೆ. ನಮ್ಮ ಡೊನಾಲ್ಡ್ ಬಂಟ್ವಾಳ ಅವರು ಅವತ್ತೇ ಹುಟ್ಟುತ್ತಾರೆ. ಅದೇ ರೀತಿ ಮುಂದಿನ ಕೋಶಾಧಿಕಾರಿ ಹಾಗೂ ಸಹ ಕೋಶಾಧಿಕಾರಿ ದೇವಪ್ಪಡಿ ಪೂಜಾರಿ ಹಾಗೂ ರವಿರೈ ಅವರು ಕೂಡ ಜೂನ್ 1ರಂದು ಹುಟ್ಟಿರುತ್ತಾರೆ. ಇವತ್ತು ರಮೇಶ್ ಕುಲಾಲ್ ಪಣೋಲಿ ಬೈರು ಅವರು ಕೂಡ ಅದೇ ದಿನ. 6 ಮಂದಿ ನಮ್ಮ ಹೆಮ್ಮೆಯ ಸದಸ್ಯರು ಹುಟ್ಟಿದಂಥ ಜೂನ್ 1ರಂದು ಇವತ್ತು ಅವರು ಬಂದು ಅಧ್ಯಕ್ಷರಿಂದ ನಿಮಗೆಲ್ಲರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಲಯನ್ಸ್ ಕ್ಲಬ್ ಬಂಟ್ವಾಳ ಲಯನ್ಸ್ ಸೇವಾ ಟ್ರಸ್ಟ್ನ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಜೂನ್ 3ರಂದು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಶ್ರೀಮತಿ ವಿಮಲಾ ಶ್ಯಾಂಪಟ್ ಪೂರ್ವ ಲಯನ್ಸ್ ಅಧ್ಯಕ್ಷರು ಆಚರಿಸಿಕೊಂಡಿದ್ದಾರೆ. ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು 4/6ರಂದು ಕೋಶಾಧಿಕಾರಿಯವರ ಧರ್ಮಪತ್ನಿ ಶ್ಯಾಮಲಾ ಕೇಶವಾಚಾರ್ಯ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ನಮಗೂ ಹುಟ್ಟುಹಬ್ಬದ ಶುಭಾಶಯಗಳು. 11/6ರಂದು ಇಂಗ್ಲೇಶ್ ಬಿ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಇಂಗ್ಲೇಶ್ ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. 11/6ರಂದು ಮತ್ತೊಬ್ಬರು ನಮ್ಮ ಹೊಸ ಸದಸ್ಯರು ಪೂರ್ಣಿಮಾ ದುರ್ಗಾದಾಸ್ ಶೆಟ್ಟಿ ನಮ್ಮತ್ತೂರು, ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು. ಇನ್ನು 12ನೇ ತಾರೀಕಿನಂದು ನಮ್ಮ ಪೂರ್ವ ಲಯನ್ಸ್ ಅಧ್ಯಕ್ಷರಾಗಿರುವಂತಹ ಶರ್ಮಿಳಾ ಸುಧಾಕರ್ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ನಮಗೂ ಹುಟ್ಟುಹಬ್ಬದ ಶುಭಾಶಯಗಳು. 16/6ರಂದು ನಮ್ಮ ಹೊಸ ಸದಸ್ಯರಾದ ದೀಕ್ಷಿತ್ MR ಇವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಇನ್ನು ನಾಳೆಯ ದಿವಸ ನಮ್ಮ ಕೋಶಾಧಿಕಾರಿಯವರ ಧರ್ಮಪತ್ನಿ ನಿಯೋಜಿತ ಕೋಶಾಧಿಕಾರಿ ಧರ್ಮಪತ್ನಿ ಗುಣವತಿ ದೇವಪೂಜಾರಿ ಅವರು ಹಾಗೂ 24/6ರಂದು ಸುನೀತಾ ಟಿಕ್ಕುನ್ನ ಇವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಅಡ್ವಾನ್ಸ್ ಆಗಿ ನಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮದುವೆಯ ದಿನವನ್ನು ಆಚರಿಸಿದವರು ನಮ್ಮ ಹೆಮ್ಮೆಯ ಲಯನ್ ಎಲ್ಲ ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವಂತಹ ಉಮೇಶ್ ಸಾಲಿಯಾನ್ ಮತ್ತು ರೇಖಾ ಉಮೇಶ್ ಸಾಲಿಯಾನ್ ಅವರು ಮದುವೆಯ ಹಬ್ಬದ ದಿನವನ್ನು 3ನೇ ತಾರೀಕು ಜೂನ್ನಂದು ಆಚರಿಸಿಕೊಂಡಿದ್ದಾರೆ. ನಮಗೆ ಮದುವೆಯ ದಿನದ ಶುಭಾಶಯಗಳು. 5ನೇ ತಾರೀಕು ನಮ್ಮ ಜಿಲ್ಲೆಯ ನಾಯಕ ಜಗದೀಶ್ ಎಡಪಡಿತೆ ಹಾಗೂ ದ್ವಿತೀಯ ಉಪಾಧ್ಯಕ್ಷರಾಗಿ ನಿಯೋಜನೆ ಬಂದಿರುವಂತಹ ಚಿತ್ರಾಜಿ ಎಡಪಡಿತೆ ಅವರು ಆಚರಿಸಿಕೊಂಡಿದ್ದಾರೆ. ನಮಗೂ ಮದುವೆಯ ಹಬ್ಬದ ದಿನದ ಶುಭಾಶಯಗಳನ್ನು ಸಮರ್ಪಿಸುತ್ತೇವೆ. ಮಾತ್ರ ಲಿಯೋ ಹುಟ್ಟುಹಬ್ಬದ ದಿನ ಹೆಚ್ಚಿನ ಇಲ್ಲ. 25ನೇ ತಾರೀಕು ಸಾಮಾನ್ಯ ಮತ್ತು 27ನೇ ತಾರೀಕು ಪಟ್ಟಿಕ 25-27ರಂದು ಸಾಮಾನ್ಯ ಮತ್ತು ಸ್ಫಟಿಕ ಹೊರಗಿದ್ದಾರೆ. ಅವರು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅಭಿನಂದನೆಗಳು. ಹುಟ್ಟುಹಬ್ಬದ ಸಭಾಮತ್ ಮುಂಬೈ ಅವರು ನಮ್ಮ ಹಿರಿಯ ಸದಸ್ಯರು ವೇದಿಕೆ ಬರುವುದು ಮೂಮೆಂಟ್ ಮಧ್ವರಾಜ್ ಅವರು ಕೂಡ ವೇದಿಕೆ ಬರುವುದು. ಇಸವಿಯಲ್ಲಿ ನಾನು ಬಂಟ್ವಾಳ ಲಯನ್ಸ್ ಕ್ಲಬ್ಬಿನ ಒಂದು ಸದಸ್ಯನಾಗಿ ಸೇರ್ಕೊಂಡಿದ್ದೆ. ತದನಂತರ ಅವತ್ತಿನಿಂದ ಇವತ್ತಿನ ತನಕ ಬಹುಶಃ ಪುನರ್ಜನ್ಮ ಅಂತ ಹೇಳುವ ನಮ್ಮ ಸಂಜೀವಣ್ಣನ
ಕಾನ್ಫರೆನ್ಸ್ ತನಕ ಆಗ ರಾಮಕೃಷ್ಣನ ಹೇಳಿದಾಗೆ ಲಾಸ್ಟಿಗೆ ಬರೋದು, ಹಿಂದೆ ಕುತ್ಕೊಳ್ಳೋದು, ಊಟ ಮಾಡೋದು, ಹೋಗುದು, ಇದೇ ಮಾಡ್ತಾ ಇದ್ದಿಲ್ಲ. ಆದರೆ ಎಲ್ಲ ಕ್ಲಬ್ಬಿನ ಸೇವಾ ಕಾರ್ಯಕ್ರಮಗಳಲ್ಲಿ ನನ್ನಿಂದ ಆಗುವ ಸಹಾಯವನ್ನು ಕೊಡ್ತಿದ್ದೆ, ಮತ್ತು ಜ್ಯೂಸನ್ನು ಕಟ್ಟೋದು ಅಂಥದ್ದೆಲ್ಲ ಮಾಡ್ತಿದ್ದೆ. ಆದರೆ ಖಂಡಿತವಾಗಿ ನಾನು ಬರೆದು ಗಂಟೆ ಬಂದಿದ್ದೆ ರಾಮಕೃಷ್ಣ, ಅದು ಬರೆದು ತಂದಿದ್ದೆ, ನಾನು ಲೇಟಾಗಿ ಬರ್ತಿದ್ದೆ. ಸಂಜೀವಣ್ಣನ ಪುನರ್ಜನ್ಮ ಈ ಒಂದು ಸಮ್ಮೇಳನದಲ್ಲಿ ಅದರಲ್ಲಿ ನನಗೆ ಒಂದು ಖಜಾಂಚಿಯಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಮೊದಲಿಗೆ ನನಗೆ ಸಂಜೀವಣ್ಣನವರು ಒದಗಿಸಿಕೊಟ್ಟರು. ಅದು ಮಧುರತ್ ಕಮ್ಮಡಿ ಅವರ ಒತ್ತಾಯದ ಮೇರೆಗೆ ಅವರಿಬ್ಬರ ಒಂದು ಗರಡಿಯಲ್ಲಿ ಪಳಗಿದ ನಂತರ ನನಗೆ ಸ್ವಲ್ಪ ಲಯನಿಸಮ್ನ ಬಗ್ಗೆ ಇಂಟ್ರೆಸ್ಟ್ ಮೂಡ್ತಾ ಬಂತು. ಮುಂದಕ್ಕೆ ಲಯನ್ಸ್ ಕ್ಲಬ್, ನಮ್ಮ ಟ್ರಸ್ಟ್ ಲಯನ್ಸ್ ಕ್ಲಬ್ ಬಂಟ್ವಾಳದ ಟ್ರಸ್ಟ್, ಸೇವಾ ಟ್ರಸ್ಟ್, ಇದರಲ್ಲಿ ಕೂಡ ಒಂದು ಖಜಾಂಚಿಯಾಗಿ ಕೆಲಸ ಮಾಡುವಂಥ ಅವಕಾಶ ನನಗೆ ಬಂತು. ಆ ಸಂದರ್ಭದಲ್ಲಿ ನಮ್ಮ ಬಂಟ್ವಾಳ ಲಯನ್ಸ್ ಕ್ಲಬ್ ಅನ್ನು ಎತ್ತರಕ್ಕೆ ಕೊಂಡೊಯ್ದಂತಹ ಒಬ್ಬ ನಾಯಕ ವಸಂತ್ ಕುಮಾರ್ ಶೆಟ್ಟಿ ಹಾಗೂ ನನ್ನ ಗುರುಗಳಾದಂತಹ ಶಿವಾನಂದ ಬಾಡಿಗ ಮತ್ತು ನಿಮ್ಮೆಲ್ಲರ ಒಟ್ಟಿಗೆ ಒಂದು ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿತು. ಆ ಸಂದರ್ಭದಲ್ಲಿ ನನಗೆ ಮತ್ತು ಲಯನಿಸಮ್ನ ಬಗ್ಗೆ ಸ್ವಲ್ಪ ಕಾಳಜಿ ಮೂಡ್ತಾರೆ ಬಂತು, ಇಂಟ್ರೆಸ್ಟ್ ಬಂತು. ವಿಶೇಷವಾಗಿ ನಮ್ಮ ಕೆಳಗೆ ನಡೆಯುವಂತಹ ವಿಶೇಷ ಚೇತನ ಮಕ್ಕಳ ಪಾಲನಾ ಕೇಂದ್ರ ನಿರ್ಮಾಣದಲ್ಲೇ ಬಹುಶಃ ದಾಮೋದರನಿಗೆ ಗೊತ್ತಿರುವಷ್ಟು ನಮಗೆ ಯಾರಿಗೂ ಅದರ ಬಗ್ಗೆ ಫೀಲಿಂಗ್ ಇರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅದನ್ನು ಆಳದಲ್ಲಿ ಅರಿತವರು ದಾಮೋದರಣ್ಣ ಮಾತ್ರ. ಅದರ ಒಂದು ಕೆಲಸ ಮಾಡುವ ಅವಕಾಶ ನನಗೆ ಸಿಕ್ಕಿದ ನಂತರ ಖಂಡಿತವಾಗಿ ಈ ಲಯನಿಸಮ್ ಇದು ಯಾಕೆ ಬೇಕು, ನಾನು ಕೂಡ ಒಂದು ಲಯನಿಸಮ್ ಅಲ್ಲಿ ಮುಂದೆ ಬರಬೇಕು ಅಂತ ಹೇಳುವ ಆಸೆ ನನ್ನಲ್ಲಿ ಖಂಡಿತ ಮೂಡಿತು. ತದನಂತರ ನನಗೆ ಇದ್ದದ್ದು ಒಂದು ಸಮಸ್ಯೆ, ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಆವಾಗ ಉಮೇಶಣ್ಣನವರು ಒಂದು ನಾಯಕತ್ವ ಶಿಬಿರ ಸತತವಾಗಿ ಮಾಡ್ತಾನೆ ಬಂದು ಅದರಲ್ಲಿ ಭಾಗಿಯಾಗ್ತಾ ಇದ್ದೆ. ಆ ಒಂದು ಕಂಟಿನ್ಯೂಸ್ ಆಗಿ ಅಂದರೆ ಅವರ ಒಂದು ಇದರಲ್ಲಿ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡ ನಂತರ ನನಗೆ ಒಂದು ಏನಾದರೂ ನಾನು ಒಂದು ಪದವಿ ವಹಿಸಿಕೊಳ್ಬೇಕಂತ ಹೇಳುವ ಒಂದು ಚಿಕ್ಕ ಆಸೆ ಬಂತು. ಅದೇ ಸಮಯಕ್ಕೆ ನನಗೆ ಈ ಒಂದು ಕ್ಲಬ್ಬಿನಲ್ಲಿ ಪ್ರಸನ್ನ ಕೋಟಿ ಅವರ ನೇತೃತ್ವದಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡುವಂಥ ಅವಕಾಶ ಕೂಡ ಬಂತು. ಪ್ರಸನ್ನ ಕೋಟಿ ಅವರ ನೇತೃತ್ವದಲ್ಲಿ ನಾನು ಕೆಲಸ ಮಾಡಿದ ನಂತರ ಜೀವನದಲ್ಲಿ ಹಲವಾರು ವಿಷಯವನ್ನು ಕಲಿತಿದ್ದೇನೆ. ಖಂಡಿತವಾಗಿ ಪೇಷನ್ಸ್ ಅಂತ ಏನಂತ ಹೇಳಿದರೆ ಖಂಡಿತವಾಗಿ ಪ್ರಸನ್ನ ಕೋಟಿ ಅವರ, ಯಾಕಂದರೆ BOD-ಯಲ್ಲಿ ಇರುವವರಿಗೆ ಗೊತ್ತಿರ್ಬೋದು, ಯಾರು ಎಷ್ಟೇ ಕೋಪ ಹಾಕಿದ್ರು ಅವರನ್ನು ಅತ್ಯಂತ ಸುಲಭದಲ್ಲಿ ತಗೊಂಡು ಏನು ಟೆನ್ಷನ್ ಮಾಡದೆ, ಎದುರಿನವರಿಗೆ ಟೆನ್ಷನ್ ಕೊಡದೆ ಅದನ್ನು ಕೂಲಾಗಿ ನಿಭಾಯಿಸ್ತಿದ್ರು. ಅಷ್ಟು ಒಂದು ಚಾಕಚಕ್ಯತೆ ಅವರಲ್ಲಿ ಖಂಡಿತವಾಗಿ ಅವರ ನೇತೃತ್ವದಲ್ಲಿ ಬಂಟ್ವಾಳ ಈ ವರ್ಷ 6ನೇ ಸ್ಥಾನಕ್ಕೆ ಬಂದಿದೆ. ಖಂಡಿತವಾಗಿಯೂ ಪ್ರಸನ್ನ ಕೋಟಿ ಅವರ ನೇತೃತ್ವ, ಕೇಶವಣ್ಣನವರ ಸಹಕಾರ, ನಾವು 3 ಜನ ಒಟ್ಟಿಗೆ ಸೇರಿದ್ದು ಮಾತ್ರ ಅಲ್ಲದೆ ನಿಮ್ಮೆಲ್ಲರ ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳದ ಎಲ್ಲ ಸದಸ್ಯರ ಒಂದು ಸಹಕಾರದಿಂದ ಮಾತ್ರ ಈ 6ನೇ ಸ್ಥಾನ ಬರಲಿಕ್ಕೆ ಸಾಧ್ಯವಾಯಿತು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಒಂದು ಅವಧಿಯಲ್ಲಿ, ಈ ಒಂದು ವರ್ಷದಲ್ಲಿ ನಾನು ಅನೇಕ ಕ್ಲಬ್ಗಳಿಗೆ ವಿಸಿಟ್ ಮಾಡಿದ್ದೇನೆ, ಬೇರೆ ಬೇರೆ ಜಿಲ್ಲಾ ಕಾರ್ಯಕ್ರಮಗಳಿಗೆ ಭೇಟಿ ಇಟ್ಟಿದ್ದೇನೆ. ಇದೆಲ್ಲದರಲ್ಲಿ ನಾನು ಕಲಿತ ವಿಷಯ ಅಂತ ಹೇಳಿದರೆ ನಮ್ಮ ಬಂಟ್ವಾಳ ಲಯನ್ಸ್ ಕ್ಲಬ್ ಒನ್ ಆಫ್ ದ ಗ್ರೇಟೆಸ್ಟ್. ಈ ಕ್ಲಬ್ಬಿನ ಸದಸ್ಯನಾಗಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಖಂಡಿತ ಹೆಮ್ಮೆ ಪಡ್ತಾ ಇದ್ದೇನೆ. ಆ ಏನಾದರೂ ಕ್ರೆಡಿಟ್ ಅಂತ ಇದ್ರೆ ಅದು ಖಂಡಿತವಾಗಿ ಎಂಟ್ರಿಪ್ರಿನರ್ ಅವರಿಗೆ ಹೋಗ್ತದೆ. ಯಾಕಂದರೆ ಅವರನ್ನು ನಾನು 2009 ಈ ಕ್ಲಬ್ಬಿಗೆ ಸೇರಿಸದಿದ್ದರೆ ಖಂಡಿತವಾಗಿಯೂ ನಾನು ಇವತ್ತು ಈ ಮಟ್ಟಿಗೆ ಬರಲಿಕ್ಕೆ ಸಾಧ್ಯವಿರ್ತಿರಲಿಲ್ಲ. ಹಾಗಾಗಿ ಏನೇ ಕ್ರೆಡಿಟ್ ಇದ್ರು ಕ್ರೆಡಿಟ್ ಸಿಟಿ ಕ್ರೆಡಿಟ್ಸ್ ಮಾಲೀಕ ಎಂಟ್ರಿಪ್ರಿನರ್ ಅವರಿಗೆ ಸಂದರ್ಭ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು. ಈ ವರ್ಷ ಸೆಕ್ರೆಟರಿ ಆಗಿ ನಾನು ಆಗಲೇ ಹೇಳಿದಾಗೆ ಕೆಲವಾರು ವಿಷಯಗಳನ್ನು ನಾನು ಕಲಿತಿದ್ದೇನೆ. ಅದರಲ್ಲಿ ನಾನು ಸದಸ್ಯನಾಗಿ ಇದ್ದುಕೊಂಡು ಏನೆಲ್ಲ ಮಾಡ್ತಿರ್ಲಿಲ್ಲ, ಇನ್ನು ನಾನು ಏನೆಲ್ಲ ಮಾಡಬೇಕು ಅಂತ ಹೇಳೋದನ್ನು ಕೆಲವು ಕಲಿತಿದ್ದೇನೆ. ಅದನ್ನು ನಾನು ನಿಮ್ಮ ಮುಂದೆ ಇಟ್ಟರೆ ಖಂಡಿತವಾಗಿಯೂ ಇಲ್ಲಿ ಎಲ್ಲರೂ ಸೀನಿಯರ್ಸ್ ಇದ್ದೀರಿ, ನಾನು ಹೇಳುವಂಥ ಅವಶ್ಯಕತೆ ಖಂಡಿತ ಯಾರಿಗೆ ಇರಲಿಕ್ಕಿಲ್ಲ. ಆದರೂ ಹೊಸಬರಿಗೆ ಅಥವಾ ಮುಂದಿನ ದಿನಗಳಲ್ಲಿ ಹೊಸತ್ವವಾಗಿ ಏನಾದರೂ ಪದವಿ ಸ್ವೀಕರಿಸಿದವರಿಗೆ ಅದರಿಂದ ಸಹಾಯ ಆಗ್ಬೋದು ಅಂತ ಹೇಳುವ ದೃಷ್ಟಿಯಿಂದ ನಾನೊಂದು ಲಿಸ್ಟ್ ರೆಡಿ ಮಾಡಿ ಬಂದಿದ್ದೇನೆ. ಒಂದು ಮೀಟಿಂಗ್ ಅನ್ನು ಕರೆಯುವುದು, ಸೆಕ್ರೆಟರಿ ಅಂತ ಹೇಳಿದ ಕೂಡಲೇ ಫಸ್ಟ್ ಈ ಮೀಟಿಂಗ್ ಅನ್ನು ಕರೆಯುವುದು. ಯೂಶ್ವಲಿ ನನ್ನಂಥ ಸೆಕ್ರೆಟರಿ ಆದರೆ, ನನ್ನಂಥವರಾದರೆ ಯಾರು ಪ್ರತ್ಯೇಕವಾಗಿ ಫೋನ್ ಬರ್ಬೋದು ಅಂತ ಹೇಳುವ
ಒಂದು ಇದನ್ನು ನಿರೀಕ್ಷೆ ಮಾಡಬೇಕು. ಯಾಕಂತ ಹೇಳಿದರೆ ನಾನು ಈ ವರ್ಷ ಯಾರು ಅದನ್ನು ಮಾಡಲಿಲ್ಲ. ನಾನು ಪ್ರತಿ ವರ್ಷ ಪ್ರತಿ ಮೀಟಿಂಗಲ್ಲಿ ಕೂಡ ಮೆಸೇಜ್ ಮಾತ್ರ ಹಾಕ್ತಿದ್ದೆ. ಅಂತ ಏನಾದರೂ ಪುರುಷತ್ತಿದ್ದ ಟೈಮಲ್ಲಿ ಮಾತ್ರ ನಾನು ಪ್ರತ್ಯೇಕವಾಗಿ ಫೋನ್ ಮಾಡ್ತಿದ್ದೆ. ಅದರಲ್ಲಿ ಕೂಡ ಕೆಲವೊಮ್ಮೆ ಕಾಲ್ ಮಾಡ್ತಿದ್ದೆ. ನಾನು ಸ್ವಲ್ಪ ಅಧ್ಯಕ್ಷರು ಕರೀರಿ, ಸ್ವಲ್ಪ ಕೇಶವಣ್ಣ ಕರೀರಿ, ಸ್ವಲ್ಪ ಸುಷ್ಮಾ ಪ್ರಸಾದ್ ಅವರು ಕರೀರಿ ಅಂತ ಹಾಗೆ ಲಿಸ್ಟ್ ಮಾಡಿದ್ರು. ಇವತ್ತು ಕೂಡ ಬಹುಶಃ ಲಯನೆಸ್ ಅವರಿಗೆಲ್ಲ ಕರೆದದ್ದು ಸುಷ್ಮಾ ಪ್ರಸಾದ್ ಅವರಿಗೆ ನಾನು ಯಾರಿಗೂ ಫೋನ್ ಮಾಡಲಿಲ್ಲ. ಹಾಗಾಗಿ ಅದು ಒಂದು ಬೆಳವಣಿಗೆ. ಯಾಕಂತ ಹೇಳಿದರೆ ಸೆಕ್ರೆಟರಿ ಆದವ ಅವರದ್ದು ಏನಾದರೂ ಒಂದು ತೊಂದರೆಯಿಂದಾಗಿ ಅಕಸ್ಮಾತ್ ಪ್ರತ್ಯೇಕವಾಗಿ ಫೋನ್ ಮಾಡದಿದ್ದರೂ ಕೂಡ ಆ ಒಂದು ಮೆಸೇಜನ್ನು ನೋಡಿ ನಾವು ಬರಬೇಕು. ಯಾಕಂತ ಹೇಳಿದರೆ ನಮ್ಮದೊಂದು ಡ್ಯೂಟಿ ಆ್ಯಸ್ ಎ ಮೆಂಬರ್. ನಮ್ಮ ಕ್ಲಬ್ಬಿನ ಎಲ್ಲ ಒಂದು ಮೆಂಬರ್ಸ್ ಆ ಕ್ಲಬ್ಬಲ್ಲಿ ಆ ಮೀಟಿಂಗಿಗೆ ಭಾಗವಹಿಸಿದ್ರು ಅಂತೇಳಿ. ಈಗ ನೀವಲ್ಲ, ನಾನು ಮಾಡ್ತಿದ್ದ ತಪ್ಪನ್ನು ಹೇಳ್ತಾ ಇದ್ದೇನೆ. ನೀವು ಮಾಡಿದ ತಪ್ಪನ್ನು ನೀವು ಮಾಡಿದಂತ ಹೇಳ್ತಾ ಇಲ್ಲ. ನಾನೇನು ಮಾಡ್ತಿದ್ದೆ ಅಂತ ಹೇಳಿದರೆ ಬರ್ತಿದ್ದೆ, ಹೋಗ್ತಿದ್ದೆ, ಕೆಲವೊಮ್ಮೆ ಸೈನ್ ಆಗ್ತಿರ್ಲಿಲ್ಲ. ಆ ಸೈನ್ ಹಾಕುವ ಒಂದು ಅವಶ್ಯಕತೆ ಅಥವಾ ಅದರ ಇಂಪಾರ್ಟೆನ್ಸ್ ಏನು ಉಂಟು ಅಂತೇಳಿ ಅದು ನನಗೆ ಬಹುಶಃ ಈ ವರ್ಷ ಗೊತ್ತಾಯಿತು. ಆದ್ದರಿಂದ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾನು ಸೈನ್ ಹಾಕದೆ ಮೀಟಿಂಗ್ ಹೊರಗೆ ಅದನ್ನು ಕೂಡ ಅಚ್ಚುಕಟ್ಟಾಗಿ ನಮ್ಮ ಸತ್ಯನಾರಾಯಣ ಅವರು ಪ್ರತಿ ಮೀಟಿಂಗಲ್ಲಿ ಮಾಡ್ತಾರೆ. ಯಾರ ಹತ್ರ ಕೂಡ ಸೈನ್ ಬಾಕಿ ಇರುವುದಿಲ್ಲ. ಎಲ್ಲ ಸದಸ್ಯರ ಹತ್ತಿರ ಹೋಗಿ ಅವರು ಆ ಒಂದು ಸೈನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾನು ಸತ್ಯನಾರಾಯಣ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತೊಂದು ಸಭೆಯಲ್ಲಿ ನಾವು ಈಗ ಮೀಟಿಂಗ್ ಎಲ್ಲ ಆಗ್ತಾ ಇದೆ. ರಿಪೋರ್ಟ್ ಬರೀಬೇಕು ಅಂತ ಅಂದರೆ ಅಲ್ಲಿ ಪ್ರೂಫ್ ಬೇಕಿರ್ತದೆ. ಪ್ರೂಫ್ ಅಂತ ಹೇಳಿದರೆ ಫೋಟೋಸ್, ಈಗ ಹೇಳಿದಾಗ ನಾವು ನಮ್ಮ ಮೆಂಬರ್ಸ್ ಎಷ್ಟು ಜನ ಬಂದಿದ್ರು ಅದರದ್ದೆಲ್ಲ ಲೆಕ್ಕ. ಈ ಫೋಟೋಸ್ ನನಗೆ ಈ ವರ್ಷ ಅತ್ಯುತ್ತಮವಾಗಿ ಫೋಟೋವನ್ನು ತೆಗೆದುಕೊಟ್ಟವರು ನಮ್ಮ ಉತ್ತಮ ಛಾಯಾಚಿತ್ರಗ್ರಾಹಕ. ಇವತ್ತು ಅವರು ಬಹುಶಃ ಬರಲಿಲ್ಲ, ಕಿರಣ್ ರವರು ಹಾಗೂ ತಪೋಧನ್ ಶೆಟ್ಟಿ, ರವಿ ರೈ, ಇವರು ಮೂವರು ನಮ್ಮ ಪ್ರತಿ ಮೀಟಿಂಗ್ ಇದು ಫೋಟೋಸನ್ನು ಕೂಡ ತೆಗೆದು ನನಗೆ ಕಳಿಸ್ತಿದ್ರು. ನಾನು ಬೆಳಿಗ್ಗೆ ನೋಡುವಾಗ ಮತ್ತೆ ಶ್ರೀನಿವಾಸ ಪೂಜಾರಿ ಅವರು ಯಾವುದಾದ್ರೂ ಹೆಸರು ನಡುವಲ್ಲಿ ತಪ್ಪಿ ಹೋದರೆ ಸಾರಿ. ಪ್ರತಿ ಮರು ದಿವಸ ಅದು ಹೇಳ್ತಾರೆ, ಪ್ರತಿ ದಿವಸ ಆ ಒಂದು ಮರು ದಿವಸ ನನಗೆ ರಿಪೋರ್ಟಲ್ಲಿ ಏನೆಲ್ಲ ಬೇಕಾಗ್ತದೆ ಅದರ ಅಂಶಗಳನ್ನು ನನಗೆ ರವಿ ರೈ, ಶ್ರೀನಿವಾಸ ಪೂಜಾರಿ, ತಪೋಧನ್ ಶೆಟ್ಟಿ ಮತ್ತು ಕಿರಣ್ ಇವರು ಒದಗಿಸಿಕೊಡ್ತಾ ಇದ್ರು. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಮತ್ತೊಂದು ನಮ್ಮ ಇಮೇಜ್ ಬಿಲ್ಡಿಂಗ್. ಈಗ ನಾವಿಲ್ಲಿ ಏನಾದರೂ ಮಾಡ್ತಾ ಇದ್ದೇವೆ, ನಾವೀಗ ಪ್ರತಿ ಮೀಟಿಂಗಲ್ಲಿ ಏನಾದರೂ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಅದು ಜನರಿಗೆ ರೀಚ್ ಆಗಬೇಕು. ಅದಕ್ಕೆ ಕೂಡ ಪಾಯಿಂಟ್ ಉಂಟು. ಈಗ ಪೇಪರಲ್ಲಿ ಬಂದರೆ ಒಂದು ಪಾಯಿಂಟ್ ಉಂಟು, ಮೀಡಿಯಾದಲ್ಲಿ ಬಂದರೆ ಒಂದು ಪಾಯಿಂಟ್ ಉಂಟು. ಅದೆಲ್ಲವನ್ನು ಬಹುಶಃ ಕವರೇಜ್ ಮಾಡೋದು ನಮ್ಮ ಟೀಚರ್ ಅವರಿಗೆ ಸರ್. ಪ್ರತಿ ಮೀಟಿಂಗಲ್ಲಿ ಅವರು ನಾವು ಏನೋ ಇಂಥ ನಾವಾಗಿ ಮಾತಾಡಿದ್ದನ್ನು ಅವರು ಅಷ್ಟು ಮಾಡದಿದ್ದರೂ ಕೂಡ ಏನಾದರೂ ಸೇವಾ ಕಾರ್ಯಕ್ರಮಗಳಿದ್ದರೆ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅದು ಪ್ರಸಾರವಾಗಿರ್ತದೆ. ನಮಗೆ ಅದು ಪ್ರೂಫ್ ಸಹ ಮುಂದಕ್ಕೆ ಯಾವುದಾದ್ರೂ. ಇತ್ತೀಚೆಗೆ ನಾನು ಒಂದು ಹೊಸದಾಗಿ ಸೇರಿದ ದೇವಶ್ರೀ ಅವರ ಮಗನಿಗೆ ಅವರ ತಂದೆಯ ಇದು ತೀರಿಕೊಂಡ ದಿವಸದ ವಿಡಿಯೋವನ್ನು ಟೀಚರ್ ಅವರಿಗೆ ಸರ್ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ರು. ಅದನ್ನು ನಾನು ಕಳಿಸಿದ್ದೆ. ಅದು ಒಂದು ಪ್ರೂಫ್. ನಮ್ಮ ಲಯನ್ಸ್ ಕುಟುಂಬಕ್ಕೆ ನಾವು ಯಾವ ಒಂದು 10 ವರ್ಷದ ಮೊದಲಿದ್ದು ನೋಡಿದ್ರು ಕೂಡ ಅದರಲ್ಲಿ ಇರ್ತದೆ. ಅದೆಲ್ಲ ಪ್ರೂಫ್ ಅರ್ಥವನ್ನು ಕೊಡುವಂತಹ ಟೀಚರ್ ಅವರಿಗೆ ಸರ್ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇರ್ತೇನೆ. ಮತ್ತೊಂದು ಡ್ಯೂಸ್ ಕಟ್ಟುವುದು, ಸಮಯಕ್ಕೆ ಸರಿಯಾಗಿ ಡ್ಯೂಸ್ ಕಟ್ಟುವುದು. ಫಸ್ಟ್ ಇನ್ಸ್ಟಾಲ್ಮೆಂಟ್ ಸೆಪ್ಟೆಂಬರ್ 30 ತಾರೀಕು, ಬಹುಶಃ ಎಡಪಡಿದೆ ಸರ್, ಸರಿ ಅಲ್ವಾ? ಸೆಪ್ಟೆಂಬರ್ 30. ಎರಡನೇ ಇದು 31 ಮಾರ್ಚ್. ಇದು ಎರಡರ ಮೊದಲು ಕಟ್ಟಲಿಕ್ಕೆ ಇರ್ತದೆ. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದರೆ ಮತ್ತೆ ಕೊಡುವ ಲಾಸ್ಟಿಗೆ ಕೊಟ್ಟರೆ ಆಯಿತು, ಆ ಥರ ನನ್ನ ಒಂದು ಕಲ್ಪನೆ ಇತ್ತು. ಇನ್ನು ಮೇಲೆ ನಾನು ಅದು ಮಾಡೋದಿಲ್ಲ. ಯಾಕಂತ ಹೇಳಿದರೆ ಡ್ಯೂಸ್ ಕೊಡೋದು ವೆರಿ ಇಂಪಾರ್ಟೆಂಟ್. ನಾವು ಟ್ರೆಸರರ್ ಫೋನ್ ಮಾಡಿ ನಾವು ಡ್ಯೂಸ್ ಕೊಡಲಿಕ್ಕೆ ಕಾಯುವುದು ಬೇಡ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆ ಡ್ಯೂಸನ್ನು ಟ್ರೆಸರರ್ ಆಗಿ ಇರುವವರು ಕೇಳುವ ಮೊದಲೇ ನಾನು ಕೊಡಬೇಕಂತ ಹೇಳುವುದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಕಾಯ್ದಿದ್ದೇನೆ. ಅದರಲ್ಲಿ ನಮ್ಮ ಹಿರಿಯ ಸದಸ್ಯರು ಇವತ್ತು ಬಹುಶಃ ನಮ್ಮ ಲೋಕನಾಥ್ ಶೆಟ್ಟಿ ಅವರು ಮುಂದಿನ ವರ್ಷದ ಡ್ಯೂಸನ್ನು ಈಗಾಗಲೇ ಕೊಡ್ತಾ ಆಯ್ತು. ನಮ್ಮ ಸತೀಶ್ ಕುರೋ ಸರ್ ಅವರು ಹಾಗೆ ಪ್ರತಿ ಮೀಟಿಂಗ್ ಫಸ್ಟಿಗೆ ಅವರದೊಂದು ಚೆಕ್ ಬಂದಿರ್ತದೆ. ಅಂಥದ್ದೆಲ್ಲ ತುಂಬ ಜನರು ಇದ್ದಾರೆ, ದಾಮೋದರಣ್ಣ ಇದ್ದಾರೆ, ಎಲ್ಲರೂ ಅಂಥದ್ದು ರೂಢಿಸಿಕೊಂಡವರು ತುಂಬ ಜನ ಇದ್ದಾರೆ. ನಾನು ಅದನ್ನು ಮಾಡ್ತಿರ್ಲಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ನಾನು ಖಂಡಿತವಾಗಿ ಮಾಡಲಿಕ್ಕಿದ್ದೇನೆ. ಮತ್ತು ಸೆಮಿನಾರ್ಗಳಲ್ಲಿ ಭಾಗವಹಿಸುವುದು. ಅನೇಕ ಸೆಮಿನಾರ್ಸ್ ಆಗ್ತದೆ. PST ಸೆಮಿನಾರ್, GST, GLT, GMT, GET, LCIF, ರೀಜನಲ್ ಪ್ರೋಗ್ರಾಮ್ಸ್, ಡಿಸ್ಟ್ರಿಕ್ಟ್
ಕನ್ವೆನ್ಷನ್ಸ್, ಮಲ್ಟಿಪಲ್ ಕನ್ವೆನ್ಷನ್ಸ್, ಈವೆಂಟ್, ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ಸ್, ಡಿಸ್ಟ್ರಿಕ್ಟ್ ಈವೆಂಟ್ಸ್, ಮತ್ತು ಈ ಥರ ಹಲವಾರು ಈವೆಂಟ್ಸ್ ಇರ್ತದೆ. ಅದೆಲ್ಲದರಲ್ಲಿ ಭಾಗವಹಿಸೋದಕ್ಕೆ ಕೂಡ ನಮಗೆ ಪಾಯಿಂಟ್ಸ್ ಇರ್ತದೆ ಕ್ಲಬ್ಬಿಗೆ. ನಮಗೆ ಇದೊಂದು ವಿಷಯ ನನಗೆ ಗೊತ್ತಿರಲಿಲ್ಲ. ಮುಂದಿನ ದಿನಗಳಲ್ಲಿ ಅಂಥ ಒಂದು ಏನಾದರೂ ಈವೆಂಟ್ಸ್ ಅಥವಾ ಸೆಮಿನಾರ್ಸ್ ಇದ್ದರೆ ಖಂಡಿತವಾಗಿ ನಾವು ಭಾಗವಹಿಸ್ತೇವೆ. ನಮಗೆ ನನ್ನ ಜ್ಞಾನ ಕೂಡ ನಮಗೆ ವೃದ್ಧಿ ಆಗ್ತದೆ. ನಮಗೆ ಲೈಟ್ಸ್ನ ಬಗ್ಗೆ ಅನೇಕ ವಿಷಯಗಳನ್ನು ನಾವು ಅದರಲ್ಲಿ ಪಡ್ಕೊಳ್ಳಿಕ್ಕಾಗ್ತದೆ. ಹಾಗಾಗಿ ನಾವು ಯಾರಾದರೂ ಓದುವ ಅಭ್ಯಾಸ ಇಲ್ಲದವರು, ಈಗ ಇಲ್ಲಿ ಕುತ್ಕೊಂಡವರೆಲ್ಲ ಖಂಡಿತವಾಗಿ ಹೋಗುವವರೇ, ಯಾರಾದರೂ ಹೊಸಬರಿದ್ದರೆ ಅದನ್ನು ಕೂಡ ನಾವು ರೂಢಿಸಿಕೊಂಡ್ರೆ ಒಳ್ಳೆಯದಂತ ಹೇಳುವ ಒಂದು ವಿಷಯವನ್ನು ಕೂಡ ನಾನು ಇದರಲ್ಲಿ ಕಲ್ತಿದ್ದೇನೆ. ಮತ್ತು ಫಂಡ್ ರೈಸಿಂಗ್ ಪ್ರೋಗ್ರಾಮ್, ಮೇಜರ್ ಫಂಡ್ ರೈಸಿಂಗ್ ಪ್ರೋಗ್ರಾಮ್ಸ್ ಅಂತ ಒಂದಿರ್ತದೆ. ಪ್ರತಿ ವರ್ಷ ಅದು ಕ್ಲಬ್ಬಿನಿಂದ ಮಾಡಬೇಕಾಗಿರ್ತದೆ. ಅದಕ್ಕಾಗಿ ನಮಗೆ ಡಿಸ್ಟ್ರಿಕ್ಟಿಂದ ಪಾಯಿಂಟ್ಸ್ ಕೂಡ ಇರ್ತದೆ. ಈ ವರ್ಷ ಲಕ್ಕಿ ಪತ್ರ ನಾವು ಮಾಡಿದ್ವಿ. ಅದರಲ್ಲಿ ಕೂಡ 1,37,000 ರೂಪಾಯಿಗಳ ಒಂದು ನಿಧಿ ಸಂಗ್ರಹಣೆಯನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಕೂಡ ನಾವು 1 ಲಕ್ಷ ಮಾಡಿದ್ದೇವೆ, 2 ಲಕ್ಷ ಮಾಡಿದ್ದೇವೆ, 3 ಲಕ್ಷ ಮಾಡಿದ್ದೇವೆ. ನಾವು ಎಷ್ಟರ ಮಟ್ಟಿಗೆ ನಾವು ಕಲೆಕ್ಟ್ ಮಾಡಿದ್ದೇವೆ ಅದಕ್ಕೆ ಕೂಡ ಡಿಸ್ಟ್ರಿಕ್ಟಲ್ಲಿ ಒಂದು ಪಾಯಿಂಟ್ ಸಿಗ್ತದೆ. ಹಾಗಾಗಿ ಅಂಥ ಡೆವಲಪ್ಮೆಂಟ್ ಪ್ರತಿ ವರ್ಷ ನಾನು ಕಳೆದ ವರ್ಷ ಫಸ್ಟ್ ಒಂದು ಸೆಮಿನಾರಲ್ಲಿ ಭಾಗವಹಿಸಿದ್ದೆ. ನಮ್ಮ ವಸಂತನವರು ಅದರಲ್ಲಿ ಇದು ಭಾಷಣಕಾರರಾಗಿ ಬಂದಿದ್ದರು, ಜಗದೀಶ್ ಪಾಟೀಲ್ ಸರ್ ಇದ್ದರು, ಇವರೆಲ್ಲ ಮತ್ತು ದಾಮೋದರ ಯಾವುದೋ ಒಂದು ಸಭೆಯಲ್ಲಿ ಮಾತಾಡಿದ್ರು. ಪ್ರತಿ ವರ್ಷ ಈ ನಮ್ಮ ಕ್ಲಬ್ಬಿನ ಸದಸ್ಯತನ ಹೆಚ್ಚು ಆಗೋದು ಕೂಡ ನಮ್ಮ ಇಂಪಾರ್ಟೆಂಟ್. ಮೈನಸ್ ಉಂಟ ಪ್ಲಸ್ ಉಂಟ ಅದು ಕೂಡ ಮ್ಯಾಟರ್ ಆಗ್ತದೆ. ಅಲ್ಲಿ ನಮ್ಮ ಫಸ್ಟ್ ಸೆಮಿನಾರಲ್ಲಿ ಹೆಸರು ತೋರಿಸಿದ್ರು, ಬಂಟ್ವಾಳ ಲೈನ್ಸ್ ಕ್ಲಬ್ಬಲ್ಲಿ ಈ ವರ್ಷ ಇಷ್ಟು ಸದಸ್ಯತನ ರದ್ದಾಗಿದೆ, ಇದಕ್ಕೆ ಕಾರಣ ಕೊಡಿ ಅಂತೇಳಿ. ಅಂಥ ಸಂದರ್ಭದಲ್ಲಿ ಖಂಡಿತವಾಗಿ ಕ್ಲಬ್ನ ಈ ಒಂದು ಪದವಿಯಲ್ಲಿರುವವರಿಗೆ ಮುಜುಗರ ಆಗುವ ಸಂದರ್ಭ ಕೂಡ ಬರ್ಬೋದು. ನಮಗಿಂತ ಜಾಸ್ತಿ ನಮ್ಮ ಹಿರಿಯರಿಗೆ, ಅಂದರೆ ಈ ಒಂದು ಕ್ಲಬ್ಬಿನಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದ ಒಂದು ತುಂಬ ಕ್ರಿಯಾಶೀಲ ಸದಸ್ಯರಿದ್ದಾರೆ. ಅವರ ಒಂದು ಮನವೊಲಿಸುವಂಥ ಕೆಲಸ ಖಂಡಿತವಾಗಿಯೂ ನಾವು ಯಾರು ಆ ಒಂದು ಮೆಂಬರ್ಶಿಪ್ ಅನ್ನು ಬಿಟ್ಟು ಹೋಗುವಂಥ ಒಂದು ಕೆಲಸ ಮಾಡದಿರೋಣ. ಸಾಧ್ಯ ಆದರೆ ನಾವು ದಿನೇಶ್ ಮಾಮೇಶ್ವರ ಮೊದಲಿಂದ ನಿಂತರು, ಅವರು ಕಂಟಿನ್ಯೂ ಆದರು. ಅವರನ್ನು ನಮ್ಮ ಪ್ರಶಾಂತ್ ಕೋಟಿಯವರು ಕೊಟ್ಟಿದ್ದಾರೆ. ಮತ್ತು ಸುಜಿತ್ ಅಂತ ಹೇಳುವ ಸದಸ್ಯರನ್ನು ನಮ್ಮ ಟ್ರೆಸರರಾದಂತಹ ಕೇಶವಾಚಾರ್ಯರವರು ಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಾಗವಹಿಸುವುದು ಕ್ಯಾಲೆಂಡರ್ ಈವೆಂಟ್ಸ್ ಅಂತ ಇರ್ತದೆ. ಕ್ರಿಸ್ಮಸ್, ಈದ್, ಬೇರೆ ಬೇರೆ ಅದು ಲಿಸ್ಟ್ ಬರ್ತದೆ. ನಾವು ಗ್ರೂಪಲ್ಲೆಲ್ಲ ಹಾಕ್ತಾ ಇರ್ತೇವೆ. ಇಂಥ ಸಂದರ್ಭದಲ್ಲಿ ನಾವು ಖಂಡಿತವಾಗಿ ಜಿಲ್ಲೆಯಲ್ಲಿ ನಾವು ಭಾಗವಹಿಸಬೇಕು. ಯಾಕಂತ ಹೇಳಿದರೆ ಅದರಲ್ಲಿ ಲಿಸ್ಟ್ ಇರ್ತದೆ. ನಿಮ್ಮ ಕ್ಲಬ್ಬಿನಿಂದ ಎಷ್ಟು ಮೆಂಬರ್ಸ್ ಬಂದಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಆಫ್ ಮೆಂಬರ್ಸ್ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೀನಿ ಅಂತ ಹೇಳಿ ಅದರಲ್ಲಿ ನಾನು ಕೆಲವೊಮ್ಮೆ ಹಾಕ್ತಾ ಇರ್ತೇನೆ. ನಾನು ಈ ವರ್ಷ ನನಗೆ ಅದರ ಸಂಖ್ಯೆ ಹಾಕುವಾಗಲೇ ನನಗೆ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾದದ್ದು. ನಾವೆಲ್ಲರೂ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೇವೆ ಅಷ್ಟು ನಮ್ಮ ಕ್ಲಬ್ಬಿಗೆ ಅದು ಒಳ್ಳೆಯ ಪಾಯಿಂಟ್ಸ್ಗಳನ್ನು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ನಾನು ಅದನ್ನು ಪುನಃ ಹೇಳಬೇಕು ಅಂತ ಇಲ್ಲ. ಝೋನ್ ಸೋಷಲ್ ಅದನ್ನು ನಮ್ಮ ಝೋನ್ ಸೋಷಲ್ ಆಗಿದ್ದರೂ ಕೂಡ ಅವರೇ ಮೋಸ ಮಾಡಿರ್ಬೋದು, ಅವರು ನಿರ್ವಹಿಸಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಒಂದು ಸೆಮಿನಾರ್ ಅನ್ನು ಕೂಡ ಆಯೋಜಿಸಿದ್ರು. ಅದು ಜಗದೀಶ್ ಪಾಟೀಲ್ ಸರ್ ಅವರು ಮಾಡಿಕೊಟ್ಟಿದ್ರು. ಅದಕ್ಕೆ ಕೂಡ ಒಳ್ಳೆ ಪಾಯಿಂಟ್ಸ್ ಬಂದಿದೆ. ಆಟಿನ ಕೂಟ ಇದನ್ನು ಆಯೋಜಿಸಿದ್ದು ವಸಂತಿ ಯೂನಿವರ್ಸಿಟಿ ಮತ್ತು ದೇವಿಕಾ ಯೂನಿವರ್ಸಿಟಿ. ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಅದನ್ನು ಆಯೋಜಿಸಿದ್ದು ಕೋಆರ್ಡಿನೇಟರ್ಸ್. ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಈ ವರ್ಷ ಕೋಆರ್ಡಿನೇಟರ್ಸ್ ಅಂತ ಮಾಡಿದ್ವಿ. ಇದು ಕ್ಲಬ್ಬಿದ್ದು ಹೇಳಿದ್ರು. ಡಿಸ್ಟ್ರಿಕ್ಟ್ನಲ್ಲಿ ಭಾಗವಹಿಸಬೇಕು, ಕ್ಲಬ್ಬಿನಲ್ಲಿ ಇನ್ವಾಲ್ವ್ ಆಗಬೇಕು. ಸಾಧ್ಯವಾದ ಟೀಚರ್ಸ್ ಡೇ ದಾಮೋದರ BM, ಸುಜಾತ ರವಿಶಂಕರ್, ತಪೋಧನ್ ಶೆಟ್ಟಿ. ಡಿಸ್ಟ್ರಿಕ್ಟ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮತ್ತು ಕ್ಲೋಸಿಂಗ್ ಸೆರೆಮನಿ 2 ಪ್ರೋಗ್ರಾಮ್ ಅನ್ನು ನಾವು ಆಯೋಜಿಸಿದ್ವಿ. ಅದು ಡಿಸ್ಟ್ರಿಕ್ಟಿನ ಕಾರ್ಯಕ್ರಮ ಆದರೂ ನಮ್ಮ ಕ್ಲಬ್ಬಿನಲ್ಲಿ ಆಯೋಜಿಸಿದ್ರಿಂದ ಅದಕ್ಕೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪಾಯಿಂಟ್ಸ್ ಸಿಕ್ಕಿದೆ. ಅದನ್ನು ಆಯೋಜಿಸಿದ್ದು ಶ್ರೀನಿವಾಸ್ ಪೂಜಾರಿ. ಮತ್ತು ಅದಕ್ಕೆ ದೇಣಿಗೆ ನೀಡಿದ ನಮ್ಮ ಎಲ್ಲ ಕ್ಲಬ್ಬಿನ ಸದಸ್ಯರಿಂದ ಕೂಡ ನಮಗೆ ಒಳ್ಳೆ ಪಾಯಿಂಟ್ಸ್ ಸಿಕ್ಕಿದೆ. PSC ಸೆಮಿನಾರ್ ಹೇಳಿದಾಗೆ ಪಡ್ತಾರೆ. ಡಿಸ್ಟ್ರಿಕ್ಟ್ ಕಲ್ಚರಲ್ ಕಾಂಪಿಟೇಷನ್ ಇದರಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನಮ್ಮನ್ನು ಪ್ರೇರೇಪಿಸಿದ್ದು ಮಧ್ವರಾಜ್ ಕಲ್ವಾಡಿ ಸರ್ ಹಾಗೂ ಎಲ್ಲ ಲೇಡಿ ಲಯನ್ಸ್ ಎಲ್ಲರೂ ಭಾಗವಹಿಸಿದಿರಿ. ಎಲ್ಲರೂ ಒಂದು ನಿರಂತರವಾಗಿ 10 ದಿವಸದ ಒಂದು ಕಾರ್ಯಕ್ರಮದಲ್ಲಿ ಅದರಲ್ಲಿ ಎಷ್ಟೋ ಜನ ಹೋಸ್ಟ್ ಕೊಟ್ಟಿದ್ದೀರಿ, ಫೆಲೋಶಿಪ್ ಕೊಟ್ಟಿದ್ದೀರಿ. ಎಲ್ಲರ ಸಹಾಯ ಇತರ ಆಗಿ ವಹಿಸಿಕೊಂಡದ್ದು ಪುಷ್ಪರಾಜ್ ಶೆಟ್ಟಿ, ಶ್ರೀನಿವಾಸ್ ಪೂಜಾರಿ, ಸತ್ಯನಾರಾಯಣ ರಾವ್, ಶಿವನಂದ ಬಾಡಿಗ. ಕ್ರಿಸ್ಮಸ್ ಸೆಲೆಬ್ರೇಷನ್ PJ ರಾಡ್ರಿಗಸ್, ವಾಟರ್ ನರೋನಾ, ಡೊನಾಲ್ಡ್ ಬಂಟ್ವಾಲ್, ಹೆನ್ರಿ ಪಿರೇರಾ ಆ್ಯಂಡ್ ಫೆಲಿಕ್ಸ್ ಡೇಗೋ. LPL ಟೂರ್ನಮೆಂಟ್ ಇದು ಆಯೋಜಿಸಿದ್ದು ತಪೋಧನ್ ಶೆಟ್ಟಿ ಅವರು. ಫಸ್ಟ್ ಪ್ರೋಗ್ರಾಮ್ ಶಿವನಂದ ಬಾಡಿಗ ಮತ್ತು ಧೀರಜ್ ಬೇಡ್ರಿ ಅವರು.
ಪೀಸ್ ಪೋಸ್ಟರ್ ಕಾರ್ಯಕ್ರಮ ಇದನ್ನು ಆಯೋಜಿಸಿದ್ದು ಶಿವಾನಂದ ಬಾಳಿಗ ಮತ್ತು ಶ್ರೀನಿವಾಸ ಪೂಜಾರಿ ಅವರು. ಗವರ್ನರ್ ವಿಸಿಟ್ ಕಾರ್ಯಕ್ರಮ ಇದನ್ನು ಆಯೋಜಿಸಿದ್ದು ದಾಮೋದರ BM, ಸುಧಾಕರಾಚಾರ್ಯ ಮತ್ತು ಉಮೇಶ್ ಆಚಾರ್ಯ ಅವರು. ಫೌಂಡರ್ಸ್ ರೀಡ್ ಎಜುಕೇಶನ್ ಮಂತ್ ಇದನ್ನು ನಡೆಸಿಕೊಟ್ಟದ್ದು ವಸಂತ್ ಕುಮಾರ್ ಶೆಟ್ಟಿ ಅವರು. ಬಹುಶಃ ನಾಡಿದ್ದು ಯಾವುದೋ ಒಂದು ಕ್ಲಬ್ಬಿನಲ್ಲಿ ಅಲ್ಲಿ ಅತಿಥಿಯಾಗಿ ನಮ್ಮ ಜಗದೀಶ್ ಪಡಿತರ ಅವರು ಭಾಗವಹಿಸಲಿಕ್ಕಿದ್ದಾರೆ. ಅದು ಕೂಡ ನಮ್ಮ ಕ್ಲಬ್ಬಿಗೆ ಹೆಮ್ಮೆ ತರುವಂತಹ ವಿಷಯ. ಕ್ಲಬ್ ಪಿಕ್ನಿಕ್ ಉಮೇಶ್ ಆಚಾರ್ಯ ಮತ್ತು ರಾಧಾಕೃಷ್ಣ ಬಂಟ್ವಾಳ ಮತ್ತು ತಪೋಧನ್ ಶೆಟ್ಟಿ ಈ ಮೂವರ ನೇತೃತ್ವದಲ್ಲಿ. ಅದರಲ್ಲಿ ಕೂಡ ಆ ದಿವಸ ವಿಶೇಷ ಏನಂತ ಹೇಳಿದ್ರೆ, ನಾವು ಫಸ್ಟಿಗೆ ಒಂದು ಬರೀ ವಾಟರ್ ಪಾರ್ಕ್ ಅಂತ ಮಾತ್ರ ನಿಗದಿಪಡಿಸಿದ್ವಿ. ಮತ್ತೆ ನಮ್ಮ RTA ಮತ್ತೆ ತಪೋಧನ್ ಶೆಟ್ಟಿ ಉಮೇಶ್ ಅವರ ಒಂದು ವಿಶೇಷ, ಅದಕ್ಕಾಗಿ ಒಂದು 4-5 ಸಲ ಅವರು ಉಡುಪಿ ಅಲ್ಲಿ ಎಲ್ಲ ಹೋಗಿ ಬಂದಿದ್ದಾರೆ. ಬೇರೆ ಬೇರೆ ವೆನ್ಯೂಗಳನ್ನು ನಮಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ. ಅಂತ ಕಾರ್ಯಕ್ರಮಗಳಿದ್ರೆ ಕೂಡ ನಾವು ಭಾಗವಹಿಸಿದಷ್ಟು ಅಂತ ಕಾರ್ಯಕ್ರಮಗಳನ್ನು ಮಾಡುವವರಿಗೆ ಉಮೇಶ್ ಜಾಸ್ತಿ ಒಬ್ಬರೇ ನಡೆಸಬಹುದು. ಅವರು ಮೊಹಮ್ಮದ್ ಅಲಿ ಖಂಡಿತವಾಗಿಯೂ ಅವರು ಮೊನ್ನೆ ಜಿಲ್ಲೆಯಲ್ಲಿ ಕೂಡ ಈ ಸೆಲೆಬ್ರೇಷನ್ ಒಂದು ಕಮಿಟಿಯಲ್ಲಿ DC ಆಗಿದ್ದು ನಮ್ಮ ಡಿಸ್ಟ್ರಿಕ್ಟ್ ಕಲ್ಚರಲ್ ಹೇಳಿದೆ ಸ್ಪೋರ್ಟ್ಸ್ ಇವೆಂಟ್ಸ್ ಇದರಲ್ಲಿ ಕೂಡ ನನಗೆ ಹೇಳಿದಾಗೆ ಶ್ರೀನಿವಾಸ ಪೂಜಾರಿ ಅವರದ್ದು ಶಟಲ್ ಬ್ಯಾಡ್ಮಿಂಟನ್ ಇತ್ತು, ಮತ್ತೆ ಸ್ಪೋರ್ಟ್ಸ್ ಮತ್ತೆ ಕ್ರಿಕೆಟ್ LPL ಇಂಥ ಸಂದರ್ಭದಲ್ಲಿ ಇದರಲ್ಲಿ ಎಲ್ಲರೂ ತಪೋಧನ್ ಶೆಟ್ಟಿ, ರವಿ ರೈ, ಕಿರಣ್, ಪ್ರಮೀಳಾ ಶ್ರೀನಿವಾಸ್, DP ಭಟ್, ಮೋಹನ್ ರಾವ್, ಮತ್ತೆ ಇದು ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ನಮ್ಮ ಕೇಶವಾಚಾರ್ಯರವರು ಯಾವ್ದಾದ್ರು ಹೆಸರು ಬಿಟ್ಟೋಗಿದ್ರೆ ನೆನಪು ಮಾಡಿ. ನನಗೆ ಇದಕ್ಕೆಲ್ಲ ಪ್ರಿಪೇರ್ ಆಗಿ ಬ್ಯಾನರ್ ಪ್ರೆಸೆಂಟೇಷನ್ ಅಲ್ಲಿ ಬಹುಶಃ ನಮ್ಮ ಕ್ಲಬ್ ಡಿಸ್ಟ್ರಿಕ್ಟ್ ಅಲ್ಲಿ 4ನೇ ಬಾರಿಗೆ ನಾವು ಮೊನ್ನೆ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದೇವೆ. ಅದಕ್ಕೆ ಕಾರಣ ನಮ್ಮ ಜಯಂತಿ ಮುಕುಂದ ಪ್ರಭು ಅವರನ್ನು ಕೂಡ ನಾವು ಖಂಡಿತವಾಗಿಯೂ ಸಹಕರಿಸಬೇಕು. ಅವರು ಹೇಳಿದ್ರೆ ಅವರನ್ನು ನಾನು ಫಸ್ಟಿಗೆ ನಾನು ಚರ್ಚೆ ಮಾಡಿದ್ದೆ. ಅವರ ಮತ್ತೆ ಉಮೇಶ್ ಆಚಾರ್ಯ ಇಬ್ಬರು, ಡೊನಾಲ್ಡ್ ಬಂಟ್ವಾಳ, ದಾಮೋದರ್ BM, ಶ್ರೀನಿವಾಸ ಪೂಜಾರಿ, ಸುನಿಲ್ B, ನಾನು ಸಹ ಸಲ ಬಿಟ್ಟಿದ್ದೇನೆ. ಪ್ರಶಾಂತ್ ಕೋಟಿ ಅಂತ ಮೊದಲೇ ಹೇಳಿದ್ದೆ ನನಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಅಂತ, ನನಗೆ ಜಾಸ್ತಿ ತಗೊಳ್ತಾ ಇದ್ದೇನೆ. ವಸಂತ್ ಕುಮಾರ್ ಶೆಟ್ಟಿ, ಲಕ್ಷ್ಮಣ್ ಕುಲಾಲ್, ತಪೋಧನ್ ಶೆಟ್ಟಿ, ಕೇಶವಾಚಾರ್ಯ, ವಸಂತಿ L ಶೆಟ್ಟಿ, ಫೆಲಿಕ್ಸ್ ರೇಗು, ಸಂಜೀವ್ ಶೆಟ್ಟಿ, ಸಂದೀಪ್ ಕುಮಾರ್, ದೇವಿಕಾ ದಾಮೋದರ್, ಉಮೇಶ್ ಆಚಾರ್ಯ, ಜಯಂತ್ ಶೆಟ್ಟಿ, ಶಿವಾನಂದ ಬಾಳಿಗ, ಜಗದೀಶ್ ಪಡಿತಾರ, ಗಣೇಶ್ ಪ್ರಸಾದ್, ಲೋಕನಾಥ್ ಶೆಟ್ಟಿ, ಫೆಲಿಕ್ಸ್ ರೇಗು, ಮತ್ತೆ DP ಭಟ್, ಸತೀಶ್ ಕುರ್ವ ಮೊದಲಾದವರು ಡಿಸ್ಟ್ರಿಕ್ಟಿಗೆ ಕೂಡ ಡೊನೇಷನ್ ಕೊಟ್ಟಿದ್ದಾರೆ. ಕ್ಲಬ್ಬಿಗೆ ತುಂಬಾ ಇಂಪಾರ್ಟೆಂಟ್. ಇದೆರಡನ್ನು ಹಾಗಾಗಿ ಹೇಳಿದಾಗೆ ಶಿವಾನಂದ ಬಾಳಿಗ ಮತ್ತು ಧೀರಜ್ ಶ್ರೀನಿವಾಸ ಪೂಜಾರಿ ಅವರು ಅತ್ಯುತ್ತಮವಾಗಿ ನಡೆಸಿಕೊಡ್ತಾ ಇದ್ದಾರೆ. ಮತ್ತೆ MJFಗೆ ಇದು ಬಹುಶಃ ನನಗೆ ಗೊತ್ತೇ ಇರಲಿಲ್ಲ. ಒಂದು MJF ಆದರೆ 12,000 ಪಾಯಿಂಟ್ ಸಿಗ್ತದೆ. ಈ ವರ್ಷ ಪ್ರಶಾಂತ್ ಕೋಟ್ಯಾನ್, ದಾಮೋದರ್ BM, ಸುಧಾಕರಾಚಾರ್ಯ 3 ಜನ ನಮಗೆ MJF ಕೊಟ್ಟಿದ್ದಾರೆ. ಅದರಲ್ಲಿ LCAF ಡೊನೇಷನ್ ಅಂತ ಹೇಳಿ ಸುಧಾಕರಾಚಾರ್ಯ ಕೊಡ್ತಾರೆ ಪ್ರತಿ ವರ್ಷ. ಅದಕ್ಕೆ ಕೂಡ ಎಕ್ಸ್ಟ್ರಾ ಪಾಯಿಂಟ್ ಸಿಗ್ತದೆ. ಅದನ್ನು ಸಿಂಪಲ್ ಆಗಿ ಹೇಳುವುದಂತಾದ್ರೆ 12,000 ಪಾಯಿಂಟ್ MJF ಸಿಗ್ತದೆ. PMF ಆದವರಿಗೆ 14,000 ಪಾಯಿಂಟ್ ಸಿಗ್ತದೆ. ಹಾಗಾಗಿ ಪ್ರತಿ ವರ್ಷ ಸುಧಾಕರಾಚಾರ್ಯರವರು ನಮ್ಮ ಕ್ಲಬ್ಗೆ MJF ಕೊಡ್ತಾರೆ. 14,000 ಪಾಯಿಂಟ್ಸ್ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇನೆ. ಅದು ಮಾತ್ರ ಅಲ್ಲದೆ LCF ಡೊನೇಷನ್ ಕೂಡ ಅವರು ಕೊಡುವ ಮುಖಾಂತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಈ ವರ್ಷ ಪುಷ್ಪರಾಜ್ ಶೆಟ್ಟಿ, ಉಮೇಶ್ ಆಚಾರ್ಯ, ಶ್ರೀನಿವಾಸ ಪೂಜಾರಿ, ದಾಮೋದರ್ BM, ತಪೋಧನ್ ಶೆಟ್ಟಿ, ಸುಧಾಕರಾಚಾರ್ಯ, ವಾಮಯ ಕೋಟ್ಯ, ದೇವಪ್ಪ ಪೂಜಾರಿ, ಸತ್ಯನಾರಾಯಣ ರಾವ್, ರವಿ ರೈ, ಶಿವಾನಂದ ಬಾಳಿಗ, ಲಕ್ಷ್ಮಣ್ ಕುಲಾಲ್, ವಸಂತ್ ಶೆಟ್ಟಿ, ಜಯಂತ್ ಶೆಟ್ಟಿ, ಲೋಕನಾಥ್ ಶೆಟ್ಟಿ, ಹೆನ್ರಿ ಪೆರೇರ, ಮಧ್ವರಾಜ್ ಕರ್ವಾಡಿ, ಸಂಜೀವ್ ಶೆಟ್ಟಿ, ಜಗದೀಶ್ ಪಡ್ತಾರೆ, ಲಕ್ಷ್ಮಣ್ ಕುಲಾಲ್ ಅವರ ಹೆಸರು ಹೇಳಿದ್ದೇನೆ. ಇವರೆಲ್ಲರೂ ಬಹುಶಃ ನಾನು ಯಾವುದಾದ್ರು ಹೆಸರು ತಪ್ಪಿದ್ರೆ ಕ್ಷಮಿಸಿ. ಇವರೆಲ್ಲರೂ ಎಲ್ಲ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀವಿ. ಮತ್ತೊಂದು ನಾವು ವೈಯಕ್ತಿಕವಾಗಿ ಏನಾದರೂ ದೇಣಿಗೆ ಕೊಡ್ತೇವೆ, ನಮಗೆ ಗೊತ್ತಿರುವುದಿಲ್ಲ. ಅದು ಈಗ ನಾನು ಇಷ್ಟು ಕಾಲಕ್ಕೆ ಏನಾದರೂ ಹೇಳಿದ್ರೆ, ನನ್ನ ಒಂದು ಸಂಸ್ಥೆಯಲ್ಲಿ ಇಟ್ಟುಕೊಂಡು ನಮ್ಮ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಡೊನೇಷನ್ ಕೊಡುವಂತಹ ಒಂದು ಸಂದರ್ಭಗಳು ನನಗೆ ಇರ್ತದೆ. ಆದರೆ ಅದನ್ನು ಕೂಡ ನಮ್ಮ ಕ್ಲಬ್ಬಿಗೆ ಅದು ಸಹಾಯ ಆಗ್ತದೆ ಅಂತ ಹೇಳೋ ಒಂದು ವಿಷಯ ನನಗೆ ಗೊತ್ತಿರಲಿಲ್ಲ. ಖಂಡಿತ
ಅಥವಾ ಪರ್ಸನಲ್ ಆಗಿ ನಮ್ಮ ಸರ್ ಇವತ್ತು ನಾನು ಇವತ್ತೊಂದು ಕ್ಷಮೆ ತಗೊಳ್ತಾ ಇದ್ದೇನೆ 15 ಅವರ ಮಿಸಸ್ನ ಬರ್ತಡೆಗೆ ಯಾವುದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಏನಾದರೂ ದೇಣಿಗೆ ಕೊಡ್ತಾ ಬರ್ತಾ ಇದ್ರು. ನಮಗೆ ಅದು ಗೊತ್ತಿರಲಿಲ್ಲ ಈ ವರ್ಷ. ಅದರಿಂದಾಗಿ ಎಷ್ಟು ಪಾಯಿಂಟ್ ಸಿಗ್ತಾ ಇತ್ತು ಅಂತ ಹೇಳಿದ್ರು ನನಗೆ ಈ ವರ್ಷ ಗೊತ್ತಾದದ್ದು. ಅದನ್ನು ಕೂಡ ಈ ವರ್ಷ ತಗೊಂಡೆ. ದಿವ್ಯಾ ವಸಂತ್ ಶೆಟ್ಟಿ ಅವರು ಬಹುಶಃ ನನಗೆ ಮೆಸೇಜ್ ಕರೆಕ್ಟಾಗಿ 4ನೇ ತಾರೀಕಿಗೆ ನನ್ನ ವಾಟ್ಸಪ್ಗೆ ಒಂದು ಮೆಸೇಜ್ ಬರ್ತಾ ಇತ್ತು. ಅವರು ಒಂದು ಶಾಲೆಗೆ 37,000 ರೈಡರ್ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಕೊಟ್ಟದ್ದು ರಸೀದಿಗಳನ್ನು ಕೂಡ ನನಗೆ ಕಳಿಸ್ತಾ ಇದ್ದರು. ಮತ್ತು ವಸಂತ್ ಶೆಟ್ಟಿ, ಮೊಹಮ್ಮದ್ ಹನೀಫ್ ಸರ್ ಅವರು ನಿಮಗೆ ಇಲ್ಲಿ ಯಾರಿಗಾದ್ರೂ ಗೊತ್ತಿಲ್ಲದಿದ್ದರೂ ಗೊತ್ತಿರಲಿ, ಅವರು ಈ ಒಂದು ಕ್ಲಬ್ಬಿನಲ್ಲಿ ಸಾಧಾರಣ ಸರ್ ಎಷ್ಟು ಜನ ಬಂದಿದ್ದಾರೆ ಕೃತಕ ಕಾಲುಗಳಿಗೆ ಒಂದು ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ಕಾರ್ಯಕ್ರಮವನ್ನು ಈ ಒಂದು ನಮ್ಮ ಕ್ಲಬ್ಬಿನಲ್ಲಿ ನೆರವೇರಿಸಿದ್ರು. ಅದು ಕೂಡ ಅತ್ಯಂತ ದೊಡ್ಡ ಕಾರ್ಯಕ್ರಮ ಈ ಒಂದು ಕ್ಲಬ್ಬಿನಲ್ಲಿ ನಡೆಸಿದ್ದರಿಂದಾಗಿ ನಾನು ಅದರದ್ದು ಕೂಡ ಪಾಯಿಂಟ್ಸ್ ಅನ್ನು ಅವರಿಗೆ ಗೊತ್ತಿಲ್ಲದೆ ಪಡೆದುಕೊಂಡಿದ್ದೇನೆ. ದುರ್ಗದಾಸ್ ಶೆಟ್ಟಿ ಅವರು ಹೊಸಬರು, ಇತ್ತೀಚೆಗೆ ಬಂದಿದ್ರು ಕೂಡ ಆ ಒಂದು ರಸೀದಿಗಳನ್ನು ಕಳಿಸಿಕೊಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಶ್ರೀನಿವಾಸ್ ಪೂಜಾರಿ ಅವರು, ದಾಮೋದರ್ ಬಿ ಅವರವರು, ಕೇಶವಾಚಾರ್ಯರವರು, ಅಧ್ಯಕ್ಷರು ಉಮೇಶ್ ಸಾಲಿಯವರು, ಲಕ್ಷ್ಮಣ ಕುಲಾರ್ ಅವರು, ಇವರೆಲ್ಲರೂ ಈಗ ಇನ್ನೂ ಕೆಲವು ಸ್ಥಿತಿಗೆ ಲೇಟ್ ಆಯಿತು. ಮತ್ತು ಬ್ಲಡ್ ಕ್ಯಾಂಪ್ ಮತ್ತು ಐ ಕ್ಯಾಂಪ್ ಇದರಲ್ಲಿ ಕೂಡ ನಾವು ಖಂಡಿತವಾಗಿ ಭಾಗವಹಿಸಬೇಕು. ಈ ವರ್ಷ ಧೀರಜ್ನವರು ಒಂದು ಬ್ಲಡ್ ಕ್ಯಾಂಪ್ ಮಾಡಿದರು. 199 ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ಬ್ಲಡ್ ಕ್ಯಾಂಪಿಗೆ ಕೊಟ್ಟಿದ್ದಾರೆ. ಅದು ದೊಡ್ಡ ವಿಷಯ. ಅಷ್ಟು 199 ಜನ ಒಂದು ಬ್ಲಡ್ ಕೊಡೋದು ಅಷ್ಟು ಈಸಿ ಅಲ್ಲ. ಅಷ್ಟು ಜನ ಪ್ರತಿ ವರ್ಷ ಅವರು ಕೊಡ್ತಾ ಇದ್ದಾರೆ. ಅಲ್ಲದೆ ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಕೂಡ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿದೆ. ಅಧ್ಯಕ್ಷರ ನೇತೃತ್ವದಲ್ಲಿ ಕೆಲವಾಗಿದೆ. ನಂದು ಒಂದು ನೇತೃತ್ವದಲ್ಲಿ ಅಲ್ಲ, ನನ್ನ ಒಂದು ಉಮೇದಿನಲ್ಲಿ ಕೂಡ ಒಂದು ಆಗಿದೆ. ಹಲವಾರು ಕಾರ್ಯಕ್ರಮಗಳನ್ನು ನಾವು ನಡೆಸಿದ್ದೇವೆ. ಅದರಲ್ಲಿ ಕೂಡ ಉತ್ತಮ ಇದ್ದಾರೆ. ಉಮೇಶ್ ಸಾಲಿಯವರು ಅವರು ಪ್ರತಿ ವರ್ಷ ಅವರ ಒಂದು ಶಾಲೆಗೆ ಮಕ್ಕಳಿಗೆ ಉಚಿತ ಪುಸ್ತಕ, ಕಿಟ್, ಯೂನಿಫಾರ್ಮ್ಗಳನ್ನು ಕೊಡ್ತಾರೆ. ಶ್ರೀನಿವಾಸ ಪೂಜಾರಿ ಅವರು ಸಹ ಇಷ್ಟು ವರ್ಷದಿಂದ ಅದು ಮಾಡ್ತಾ ಇದ್ರು ಅಂತ ನನಗೆ ಗೊತ್ತಿರಲಿಲ್ಲ, ಈ ವರ್ಷ ಗೊತ್ತಾದದ್ದು. ದಾಮೋದರಣ್ಣ ಯಾರಿಗೂ ಗೊತ್ತಿಲ್ಲದೆ ಮಾರ್ಗದಲ್ಲಿನ ಒಂದು ಬಸ್ ಸ್ಟ್ಯಾಂಡ್ ಇದ್ದು ಕೆಲಸ. ಮತ್ತೆ ನಮಗೆ ಗೊತ್ತಿಲ್ಲದೆ ದೇವಕಕ್ಕನವರು ಹಲವಾರು ಸಂದರ್ಭದಲ್ಲಿ ಇಲ್ಲಿದ್ದು ನಮ್ಮ ಸೇವಾ ಟ್ರಸ್ಟಿನ ಬಟ್ಟೆಗಳನ್ನು ತಗೊಂಡು ಹೋಗಿ ಮನೆಯಲ್ಲಿ ತಂದುಕೊಂಡು ತರುವಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದು ನಮಗೆ ಗೊತ್ತೇ ಇರಲಿಲ್ಲ. ಅವೆಲ್ಲವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಆ ಬಸ್ ಸ್ಟ್ಯಾಂಡ್ ಅನ್ನು ಮೇಂಟೈನ್ ಮಾಡಿದ್ದು ದಾಮೋದರಣ್ಣ ಅಂದರೆ ಇವತ್ತಿಗೂ ಕೂಡ ಪ್ರತಿ ವಾರ ರಮೇಶ್ ಕುಲಾರ್ ನಮ್ಮ ಮೆಂಬರ್ ಪ್ರತಿ ವಾರ ಅಲ್ಲಿ ನೀರು ತಗೊಂಡು ಹೋಗಿ ಅದನ್ನು ಗುಡಿಸಿ ಒರೆಸಿ ಬರ್ತಾರೆ. ಆ ಸೇವಾ ಕಾರ್ಯಕ್ರಮ ಯಾರಿಗೂ ಗೊತ್ತಿಲ್ಲ. ಅದನ್ನು ಕೂಡ ಅಂಥ ಕೆಲಸಗಳನ್ನು ಕೂಡ ನಾವು ಮಾಡಿದರೆ ಖಂಡಿತವಾಗಿ ಅದನ್ನು ಗುರುತಿಸೋಣ. ಹಾಗೆ ನಾವೆಲ್ಲರೂ ಮಾಡಿದ್ದೇವೆ. ನಾನು ಅಧ್ಯಕ್ಷರು ಎಲ್ಲರೂ ಸೇರಿದ್ದೇವೆ. ತಪೋಧನ್ ಶೆಟ್ಟಿ ಅವರು ಕೂಡ ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ನಮ್ಮ ವಿಶೇಷ ದಿನಗಳನ್ನು ನಾವು ಈ ಕ್ಲಬ್ಬಿನ ಸೇವಾ ಟ್ರಸ್ಟಿನ ಏನಾದರೂ ಕಾರ್ಯಕ್ರಮದಲ್ಲಿ ಅಥವಾ ನಮ್ಮ ಕ್ಲಬ್ಬಿನಲ್ಲಿ ಆಗುವ ಏನಾದರೂ ಒಂದು ಕಾರ್ಯಕ್ರಮಕ್ಕೆ ಡೊನೇಷನ್ ಕೊಡುವ ಮೂಲಕ ಅಥವಾ ಏನಾದರೂ ಒಂದು ಸೇವಾ ಕಾರ್ಯಕ್ರಮ ಕೊಡುವ ಮೂಲಕ ಕೂಡ ಅದನ್ನು ಮಾಡಿದರೆ ಇನ್ನೂ ಕೂಡ ಉತ್ತಮವಾಗಿತ್ತು ಅಂತ ಹೇಳುವ ನನ್ನ ಭಾವನೆ. ಯಾಕಂತ ಹೇಳಿದರೆ ಈ ವರ್ಷ ದುರ್ಗದಾಸ್ ಶೆಟ್ಟಿ ಅವರು ಹೊಸ ಮೆಂಬರ್ ಅವರು ಆಗಿದ್ದು ಕೂಡ ಅವರ ತಂದೆಯ ಒಂದು ನೆನಪಿನಲ್ಲಿ ನಮ್ಮ ವಿಶೇಷ ಚೇತನ ಮಕ್ಕಳ ಪಾಲನಾ ಕೇಂದ್ರಕ್ಕೆ ಸ್ಕೂಟರ್ ಬೋರ್ಡ್ ಮತ್ತು ಸ್ಟ್ಯಾಂಡಿಂಗ್ ಫ್ರೇಮನ್ನು ಕೊಟ್ಟಿದ್ದಾರೆ. ನಮ್ಮ ಹಿರಿಯ ಸದಸ್ಯ ಪುನರ್ಜನ್ಮ ಖ್ಯಾತಿಯ ಸಂಜೀವಣ್ಣ ಕೂಡ ಮೊನ್ನೆ ವಾಕರ್ ಕೊಟ್ಟಿದ್ದಾರೆ. ಹಾಗೂ ಜಯಂತಣ್ಣ ಮತ್ತು ಕೆಲವರೆಲ್ಲ ಊಟ ಎಲ್ಲ ಕೊಡ್ತಾ ಇರ್ತಾರೆ. ನಮಗೆ ಗೊತ್ತಿರೋದಿಲ್ಲ ಅದೆಲ್ಲ. ನೀವು ಹೇಳಿದ್ರೆ ಮತ್ತೆ ನಮಗೆ ಗೊತ್ತಾಗುತ್ತೆ. ನೀವೆಲ್ಲರೂ ಮಾಡ್ತೀರಿ, ಬಟ್ ನನಗೆ ಗೊತ್ತಿರೋದಿಲ್ಲ. ಎಲ್ಲರೂ ಇಲ್ಲಿ ಯಾರು ಸಹ ಮಾಡಲಿಲ್ಲ ಅಂತ ನಾನು ಹೇಳಿಲ್ಲ. ಖಂಡಿತ ನೀವೆಲ್ಲರೂ ಮಾಡಿದ್ದೀರಿ. ಆದರೆ ಅದನ್ನು ಕ್ಲಬ್ಬಿನ ಗಮನಕ್ಕೆ ತಂದರೆ ಖಂಡಿತವಾಗಿಯೂ ಅದು ಇನ್ನೂ ಸ್ವಲ್ಪ ಬಾಕಿಯವರಿಗೆ ಇನ್ಸ್ಪೈರ್ ಆಗುವಂಥ ಒಂದು ವಸಂತ್ ಬಾಳಿಗಾರ್ ಅವರು ಈಗಲೂ ಕೂಡ ಮನೆಯಲ್ಲಿದ್ದರೂ ಕೂಡ ಗಿಡಗಳನ್ನು ಕಳಿಸಿಕೊಡೋದು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಅದೆಲ್ಲರೂ ಯಾರಿಗೆ ಗೊತ್ತಿರೋದಿಲ್ಲ. ಅಂಥದ್ದು ಕೆಲಸವನ್ನು ಕೂಡ ಮೊನ್ನೆ ಅವಾಗ ನಗೆ ಹಣ್ಣಿ ಹೇಳಿ ಕೇಳುವಾಗ ಹೇಳೋದಿಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಕೊಟ್ಟರು. ಆ ನೋವುಗಳನ್ನು ಇಟ್ಟುಕೊಂಡು ಕೂಡ ಅವರು ಈ ಒಂದು ನಮ್ಮ ಕ್ಲಬ್ಬಿನ ಮೇಲೆ ಪ್ರೀತಿ ಇಟ್ಟು ಪ್ರತಿ ಮೀಟಿಂಗ್ಗೆ ಬರ್ತಾರೆ. ಅದೊಂದು ನನಗೆ ಬಹುಶಃ ಅಂಥ ಒಂದು ಸಂದರ್ಭ ಯಾವುದೇ ಒಂದು ಸೆಕ್ರೆಟರಿಗೆ ಸಿಕ್ಕಿರಲಿಕ್ಕಿಲ್ಲ. ಒಬ್ಬ ಮಲ್ಟಿಪಲ್ ಚೇರ್ಪರ್ಸನ್ ಹತ್ರ ಏನೋ ರಿಪೋರ್ಟ್ ಹೆಂಚಾಗ್ತದೆ ದೂಲೆ ಅಂತೇಳಿ ನಾನು ಅದು ಸಹ ಒಂದು ಗುಣ ವಿಶೇಷ ಏನಂತ ಹೇಳಿದರೆ ನಾನು ಫೋನ್ ಮಾಡಿ ಹೊಸದನ್ನು ಎಲ್ಲಿದ್ದೀನಿ, ನಂದು ರಿಪೋರ್ಟ್ ರೆಡಿ ಆಗಿದೆ, ನಾನು ನಿಮ್ಮಲ್ಲಿಗೆ ಬರಬೇಕಾ ಬೇಡ ನೀವು ಬಿಸಿದ್ದೀರಿ ನಾನು ಗೊತ್ತುಂಟು ನಾನೇ ಬರ್ತೇನೆ. ಯಾವತ್ತೂ ಅವರು
ಆಫೀಸಿಗೆ ನನ್ನನ್ನು ಕರೀಲಿಲ್ಲ. ಅವರಾಗಿ ನನ್ನ ಆಫೀಸಿಗೆ, ನನ್ನ ಅಂಗಡಿಗೆ ಬಂದು ರಿಪೋರ್ಟನ್ನು ನೋಡಿ ಅದರಲ್ಲಿ ಏನಾದರೂ ಸಲಹೆ ಇದ್ದರೆ ಅದನ್ನು ಕೊಟ್ಟು ನನ್ನನ್ನು ತಿದ್ದಿದ್ದಾರೆ. ಮಲ್ಟಿಪಲ್ ಚೇರ್ಪರ್ಸನ್ ಹತ್ರ ಒಂದು ಸಲಹೆ ತಗೊಂಡು ರಿಪೋರ್ಟ್ ಮಾಡುವಂಥ ಸೌಭಾಗ್ಯ ಖಂಡಿತವಾಗಿಯೂ ನನಗೆ ಬಿಟ್ಟು ಬೇರೆ ಎಲ್ಲ ನಾನು ನಡೆಸಬೇಕಾಗಬಹುದು. ನಾನು ಫಸ್ಟಿಗೆ ಈಗ ನಾನು ಈ ಯಾವುದು ನನಗೆ ಭೂಷಣ ಮುಂದೆಯಿಂದ ಉಪಾಧ್ಯಕ್ಷರ ಪದವಿ ವಹಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಆದರೆ ನನ್ನ ಪರ್ಸನಲ್ ಒಂದು ನನ್ನ ಉದ್ಯೋಗದಲ್ಲಿ ನನಗೆ ಅದನ್ನು ತುಂಬ ಕಷ್ಟ ಆಗ್ತದೆ ನಾನೆಲ್ಲ ಮಾಡೋದು. ಆದರೂ ನಾನು ಮಾಡಿದ್ದೇನೆ ಅಂತ ಆದರೆ ಅದಕ್ಕೆ ಖಂಡಿತವಾಗಿ ಆ ಕ್ರೆಡಿಟ್ ಶುಭವಾಗಿರುತ್ತದೆ. ಯಾಕಂದರೆ ಈಗಲೂ ಕೂಡ ನಾನು ಇಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಎಂತಾಗ್ತದೆ ಕಷ್ಟಪಡ್ಬಂದ್ರೆ ಅದೆಲ್ಲ ಕೇಳ್ತಾ ಇರ್ತೇನೆ. ಮತ್ತೆ ನನ್ನ ರಿಪೋರ್ಟನ್ನು ನಾನು ಏನಿದ್ರು ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ನನ್ನ ಸ್ಟಾಫಿಗೆ ಕಳಿಸಿದ್ದು ಅದನ್ನು ಬರೆದಿಡುದು, ಅದನ್ನು ಕಂಪ್ಯೂಟರಲ್ಲಿ ಟೈಪ್ ಮಾಡೋದು. ಅದಕ್ಕಂತೇಳಿ 3 ಸ್ಟಾಫ್ ಇದ್ದಾರೆ, ಮಧುಮಿತಾ, ಮತ್ತೆ ನವ್ಯ ಮತ್ತೆ ಸ್ವಾತಿ. ಈ 3 ಸ್ಟಾಫನ್ನು ನಾನು ಲ್ಯಾಂಡ್ ಕಾರ್ಯಕ್ರಮಗಳಿಗೆ ಅವರ ಅನುಪಸ್ಥಿತಿಯಲ್ಲಿ ನಾನು ಇಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಂದು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಬೇಕು ಅಂತ ಇರುವುದು ನಮ್ಮ ಕ್ಲಬ್ಬಿನ ಕೇರ್ಟೇಕರ್ ಅಲ್ಲ, ಮ್ಯಾನೇಜರ್ ಸಂಜೀವನವರು. ಅವರಿಗೆ ಮನೆ ಕಡಿಮೆ, ಲ್ಯಾಂಡ್ಸ್ ಕ್ಲಬ್ ಹೆಚ್ಚು. ಅವರ ಹೆಂಡತಿ ನಮ್ಮ ಅಂಗಡಿಗೆ ಯಾವಾಗ ಬರ್ತಾ ಇರ್ತಾರೆ. ಅವ್ರು ಹೇಳಿದ್ರು, ಸಂಜೀವನ ನಾನು ಅಂತ ಕೇಳಿದ್ರು, ಸಂಜೀವನ ಇರ್ತಾರೆ ನಿನಗೆ ಗೊತ್ತು ಲ್ಯಾಂಡ್ಸ್ ಕ್ಲಬ್. ಯಾಕಂದ್ರೆ ಅವರು ಮನೆಗೆ ಹೋಗದೇ ಇಲ್ಲ. ಇಷ್ಟು ವರ್ಷದಲ್ಲಿ ರಜೆ ಮಾಡದಂತ ಒಬ್ಬ ನೌಕರ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಇದ್ದಾರಂತ ಅಷ್ಟು ವರ್ಷದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ಬರ್ತಾ ಇರ್ತದೆ. ಎಲ್ಲರೂ ಆದ ಕೂಡಲೇ ಒಂದು ಫೋನ್ ಮಾಡ್ತಾರೆ, ಇಂಚಿನ ಫ್ರೀ ಒಂದು ಕಮ್ಮಿ ಪಾಲಿಕೆ ಅನ್ನೋದಲ್ಲೇ ದೇವರ ತಪ್ಪಿಗೆ ನನಗೆ ಒಂದು ಐಡಿಯಾ ಕೊಡಿದವರು. ಆಗ ನಾನು ಅವರ ಹತ್ರ ಬಂದು ಅಧ್ಯಕ್ಷರು ಕ್ಷಮಿಸಬೇಕು. ನಮ್ಮ ತೊಟ್ಟಿಲಿಂದ ಹಿಡಿದು ನಮ್ಮ ಜೀವನ ತೆವಳುತ್ತಾ ಸುಶಾಂತನಿಗೆ ಹೋಗ್ತದೆ. ಅದರ ನಡುವಿನಲ್ಲಿ ಈ ಸಾಗರದಂತ ಲೈನ್ನಲ್ಲಿ ನಾವೆಲ್ಲ ಮೆಂಬರ್ ಆಗಿದ್ವಿ. ನಾವು ಖುಷಿಯಾಗಿರ್ಬೇಕು, ಯಾವಾಗಲೂ ಎಲ್ಲರ ಜೊತೆ ಚೆಂದಾಗಿರ್ಬೇಕು. ದಯವಿಟ್ಟು, ಯಾಕಂದ್ರೆ ಸುನೀಲ್ ಬಗ್ಗೆ ಕೇಶವಾಚಾರ್ಯ ಮತ್ತೆ ಪ್ರಶಾಂತ್ ಅವರ ಬಗ್ಗೆ 2 ಮಾತು. ಈ ಸಲ ಅಂತ 3 ಮುತ್ತುಗಳು ನಮ್ಮ ಕ್ಲಬ್ಗೆ ಸಿಕ್ಕಿದ್ದಾರೆ. ಅದರಲ್ಲಿ ಸುನೀಲ್ ಆಡಳಿತದ ಸೊಪ್ಪಿಲ್ಲ, ಸುನೀಲಿಗೆ ಗೊತ್ತಿಲ್ಲದ ವಿಷಯ ಇಲ್ಲ. ಅದು ನಡೆದಾಡುವ ವಿಶ್ವಕೋಶ ಅಂತಲೇ ಅವರಿಗೆ ನಾವು ಕೇಳಿದ್ವಿ. ಇಂಥವರು ಈ ವರ್ಷ ನಮ್ಮ ಕ್ಲಬ್ ಅನ್ನು ಅತ್ಯುತ್ತಮವಾಗಿ ಕೊಂಡೊಯ್ತಾರೆ. ದಯವಿಟ್ಟು ಎತ್ತುಲಿದ್ದು ಎಲ್ಲರೊಂದು ಅವರಿಗೆ ಚಪ್ಪಲ ಕೊಡ್ತಾರೆ. ನನ್ನ ಅನಿಸಿಕೆ ನಮ್ಮನ್ನು ಸುಧಾರಿಸಿದ್ದಾರೆ. ಅವರ ಈ ಅದ್ಭುತ ಕಾರ್ಯಕ್ಕಾಗಿ ಅವರನ್ನು ಸನ್ಮಾನಿಸಬೇಕಿದ್ದು, ಅದರ ಬದಲಿಗೆ ಇವತ್ತು ನಿಮಗೆ ನಾವೆಲ್ಲರೂ ನಿಂತು ನಿಮ್ಮ ಈ ಕಾರ್ಯವನ್ನು ಸಾಗಿಸಿದ್ದೇವೆ. ಧನ್ಯವಾದಗಳು ನಿಮಗೆ. ದೇವರು ಒಳ್ಳೆಯದು ಮಾಡಲಿ. ರವಿರೈ ಅವರ ಪುತ್ರ ನೀಲ್ ಅವರಿಗೆ ಸತ್ಯಣ್ಣ ಆಗಿರ್ಬೋದು.
ಇವತ್ತಿನ ಈ ವಿಶೇಷ ಸಭೆಯನ್ನು ಫೋಟೋ ಪತ್ರ ಮತ್ತು